HKS ಕನ್ನಡ ಪಾಠಶಾಲಾ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಮೊದಲನೇದಾಗಿ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು, ಪಾಲಕರು, ಶಿಕ್ಷಕ ವೃಂದದವರಿಗೆ ಮತ್ತು ಕರ್ನಾಟಕದ ಎಲ್ಲ ಜನತೆಗೆ ನಮಸ್ಕಾರಗಳು. ದಯವಿಟ್ಟು ಇನ್ನೂ ಯಾರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಚಾನಲನ್ನು ಹಂಚಿಕೊಳ್ಳಿ. ಮತ್ತು ಇವತ್ತು ತರಗತಿ ಪ್ರಾರಂಭ ಮಾಡೋಕ್ಕಿಂತ ಕೆಲವು ಪ್ರಶ್ನೆಗಳಿದಾವೆ. ಆ ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ನಾವು ವ್ಯವಹಾರ ಅಧ್ಯಯನದ ವ್ಯವಹಾರದ ಅರ್ಥವನ್ನು ಮತ್ತು ವ್ಯವಹಾರದ ಉದ್ದೇಶವಾದಂತಹ ಆರ್ಥಿಕ ಮತ್ತು ಸಾಮಾಜಿಕ ಉದ್ದೇಶಗಳನ್ನು ಹಾಗೂ ವ್ಯಾಪಾರದ ಕೈಗಾರಿಕೆ ಮತ್ತು ಸೇವೆಗಳಲ್ಲಿ ಆಂತರಿಕ ಅಥವಾ ದೇಶೀಯ ವ್ಯಾಪಾರದಲ್ಲಿ ನೋಡಿದ್ದೇವೆ, ಹೌದಲ್ಲ? ಇದು ಆಂತರಿಕ ಅಥವಾ ದೇಶೀಯ ವ್ಯಾಪಾರದಲ್ಲಿ ಒಂದು ದೇಶ ಏನು ಮಾಡುತ್ತೆ ನೋಡ್ರಿ, ಅದರ ಒಳಗಡೆ ನಡೆಯುವಂಥ ವ್ಯಾಪಾರವನ್ನು ನಾವು ದೇಶೀಯ ವ್ಯಾಪಾರ ಅಂತ ನೋಡಿದ್ದೇವೆ, ಹೌದಲ್ಲ? ಇದರಲ್ಲಿ ಚಿಲ್ಲರೆ ಮಾರಾಟಗಾರರಲ್ಲಿ ಖಾಯಂ ಅಂಗಡಿಗಳು, ಸಂಚಾರಿ ವ್ಯಾಪಾರಿಗಳಾದಂತಹ ತಲ್ಲಿವರೆಯ ವ್ಯಾಪಾರಿಗಳು, ತಳ್ಳುಗಾಡಿ ವ್ಯಾಪಾರಿಗಳು, ರಸ್ತೆ ಬದಿ ವ್ಯಾಪಾರಿಗಳು, ಸಂತೆ ವ್ಯಾಪಾರಿಗಳು ಹಾಗೂ ಸಗಟು ವ್ಯಾಪಾರಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ, ಹೌದಲ್ಲ? ಹಾಗಾದರೆ ನಿಮಗೊಂದು ಇಲ್ಲಿ ಪ್ರಶ್ನೆ ಇದೆ. ಒಂದು ದೇಶ ಮತ್ತು ಇನ್ನೊಂದು ದೇಶದ ನಡುವೆ ವ್ಯಾಪಾರವನ್ನು ಮಾಡುತ್ತದೆ, ಹೌದಲ್ಲ? ಅಲ್ಲಿ ಯಾವ ವ್ಯಾಪಾರ ಉಂಟಾಗುತ್ತದೆ ಹೇಳಿ ನೋಡೋಣ. ಒಂದು ದೇಶ ಇನ್ನೊಂದು ದೇಶದೊಡನೆ ವ್ಯಾಪಾರವನ್ನು ಮಾಡ್ತಾ ಇರ್ತೀವಿ, ಹೌದಲ್ಲ? ಆ ವ್ಯಾಪಾರವನ್ನು ಏನಂತ ನೀವು ಕರಿಬಹುದು, ಹೌದಲ್ಲ? ಹೇಳಿ ನೋಡೋಣ. ಯಾವುದು? ಅದು ವಿದೇಶಿ ವ್ಯಾಪಾರ ಅಂತ ನೋಡ್ತೇವೆ, ಹೌದಲ್ಲ? ಇವತ್ತಿನ ತರಗತಿ ಯಾವುದಂದ್ರೆ ನಮ್ದು ವಿದೇಶಿ ವ್ಯಾಪಾರ ಮತ್ತು ಕೈಗಾರಿಕೆಗಳನ್ನ ನೋಡ್ತಾ ಹೋಗೋಣಂತೆ, ಹೌದಾ? ವಿದೇಶಿಯ ವ್ಯಾಪಾರ ಯಾವುದು? ವಿದೇಶಿಯ ವ್ಯಾಪಾರ ಎರಡು ದೇಶಗಳ ನಡುವೆ ನಡೆಯುವ ವ್ಯಾಪಾರವನ್ನು ವಿದೇಶಿಯ ವ್ಯಾಪಾರವೆನ್ನುತ್ತೇವೆ. ನೋಡ್ರಿ, ಎರಡು ದೇಶಗಳ ನಡುವೆ ಏನು ನಡೆಯಕತ್ತಿತ್ತು, ಈಗ ವ್ಯಾಪಾರ ನಡೆಯಕತ್ತಿತ್ತ ತಿಳ್ಕೊರಿ. ವ್ಯಾಪಾರ ನಡೆಯುವಾಗ ಅವಾಗ ನಾವೇನು ತಿಳ್ಕೊಬಹುದು, ಅದನ್ನು ವಿದೇಶಿಯ ವ್ಯಾಪಾರ ಅಂತ ನೋಡ್ತೇವೆ, ಹೌದಲ್ಲ? ನಾವು ದೇಶೀಯ ವ್ಯಾಪಾರ ನೋಡಿದೆ, ಹೌದಲ್ಲ? ದೇಶೀಯ ವ್ಯಾಪಾರ ಎಂದರೆ ಆ ದೇಶದ ಒಳಗಡೆ ನಡೆಯುವಂತಹ ವ್ಯಾಪಾರವನ್ನು ನಾವು ದೇಶೀಯ ವ್ಯಾಪಾರ ಅಂತ ನೋಡ್ತೇವೆ. ಅದೇ ರೀತಿಯಾಗಿ ವಿದೇಶಿ ವ್ಯಾಪಾರದಲ್ಲಿ ಒಂದು ದೇಶ ಬೇರೆ ದೇಶದೊಡನೆ ಏನು ಮಾಡುತ್ತೆ, ವ್ಯಾಪಾರ ಮಾಡುವಾಗ ಅಲ್ಲಿ ಏನಾಗುತ್ತೆ, ವಿದೇಶಿಯ ವ್ಯಾಪಾರ ಉಂಟಾಗುತ್ತದೆ, ಹೌದಲ್ಲ? ಇಲ್ಲಿ ನೋಡ್ರಿ, ಭಾರತ, ಬಾಂಗ್ಲಾದೇಶ ಆಗಲಿ ಏನು ಮಾಡುತ್ತೆ, ಮತ್ತು ಚೀನಾ, ಸೌದಿ ಅರೇಬಿಯಾ, ಇರಾಕ್, ಇರಾನ್ ಮತ್ತು US, ಅಮೇರಿಕಾನ್ ಮತ್ತು UAE, ಹೀಗೆ ಈ ಕಡೆ ಸಿಂಗಾಪುರ ಮತ್ತು ಮಲೇಷ್ಯಾಗಳಲ್ಲಿ ಏನು ಮಾಡುತ್ತೆ, ತನ್ನ ವ್ಯಾಪಾರವನ್ನು ಭಾರತ ಇನ್ನು ಮಾಡ್ತಿರ್ತಾ ಇದೆ, ಹೌದಲ್ಲ? ಮಾಡುವಾಗ ಅಲ್ಲಿ ಏನಾಗುತ್ತೆ, ವಿದೇಶಿ ವ್ಯಾಪಾರ ಅಂತ ನಾವು ನೋಡ್ತೇವೆ, ಹೌದಲ್ಲ? ಇದೇ ರೀತಿಯಾಗಿ ದೇಶದ ವ್ಯಾಪಾರವನ್ನು ನಾವೇನು ಮಾಡಬಹುದು, ಮೂರು ಭಾಗಗಳಾಗಿ ವಿಂಗಡಿಸಬಹುದು, ಹೌದಾ? ನಮ್ಮ ಭಾರತ ದೇಶದ ವ್ಯಾಪಾರವನ್ನು ನಾವು ಮೂರು ಭಾಗಗಳಾಗಿ ವಿಂಗಡಿಸಬಹುದು, ಹೌದಲ್ಲ? ಯಾವ್ಯಾವ ವಿಧಾನ ಅಂದರೆ ಆಮದು ಇದೆ, ಆಮದು ಅಂದರೆ ಇಂಪೋರ್ಟ್ ಅಂತ ನೋಡ್ತೇವೆ, ರಫ್ತು ಅಂದರೆ ಎಕ್ಸ್ಪೋರ್ಟ್ ಅಂತ ನೋಡ್ತೇವೆ. ಅದೇ ರೀತಿಯಾಗಿ ಪುನರ್ ರಫ್ತು ಅಂದರೆ ಎಕ್ಸ್ಪೋರ್ಟ್ ಅಂತ ನೋಡ್ತೇವೆ, ಹೌದಾ? ಇಲ್ಲಿ ಮೊದಲನೇದಾಗಿ ಯಾವ್ದು ನೋಡೋಣ ಅಂದರೆ ಆಮದನ್ನು ನೋಡ್ತಾ ಹೋಗೋಣ, ಹೌದಾ? ಒಂದು ದೇಶವು ತನ್ನ ಬಳಕೆಗಾಗಿ ಏನು ಮಾಡುತ್ತೆ, ಬೇರೆ ದೇಶಗಳಿಂದ ಸರಕುಗಳನ್ನು ಕೊಂಡರೆ ಅದನ್ನು ಆಮದು ಎನ್ನುತ್ತೇವೆ, ಹೌದಲ್ಲ? ಉದಾಹರಣೆಗೆ ನಾವು ನೋಡಿದ್ರೆ ನಮ್ಮ ಭಾರತ ದೇಶ ಏನು ಮಾಡುತ್ತೆ ಅಂದರೆ ಕೆಲವು ವಸ್ತುಗಳನ್ನು ಏನು ಮಾಡುತ್ತೆ, ಬೇರೆ ದೇಶಗಳಿಂದ ಆಮದುಗಳನ್ನು ಮಾಡ್ಕೊತಿದೆ, ಹೌದಲ್ಲ? ಈಗ ಭಾರತ ಏನು ಮಾಡುತ್ತೆ, ಚೀನಾದೊಡನೆ ವ್ಯಾಪಾರ ಮಾಡ್ತಿರ್ತೈತಿ, ಮತ್ತು ಈಗ ಇರಾನ್ ಆಗಲಿ ಮತ್ತು ಬೇರೆ ದೇಶಗಳಿಂದ ಏನು ಮಾಡುತ್ತೆ, ವಸ್ತುಗಳನ್ನು ತನ್ನ ದೇಶದ ಒಳಗಡೆ ಏನು ಮಾಡುತ್ತೆ, ಆಮದನ್ನು ಮಾಡ್ಕೊಳ್ತದೆ. ಅವಾಗ ಏನಾಗುತ್ತೆ, ಇದು ಆಮದು ಅಂತ ನಾವು ನೋಡ್ತೇವೆ, ಹೌದಾ? ರಫ್ತು ಯಾವುದು? ರಫ್ತನ್ನು ನೋಡ್ತಾ ಹೋಗೋಣ. ಈಗ ಯಾವ್ದು? ರಫ್ತು. ಒಂದು ದೇಶವು ಏನು ಮಾಡುತ್ತೆ ನೋಡ್ರಿ, ಬೇರೆ ದೇಶಗಳಿಗೆ ಆ ದೇಶಗಳ ಬಳಕೆಗಾಗಿ ವಸ್ತುಗಳನ್ನು ಮಾರಿದರೆ ಅದನ್ನು ಏನಂತಾರೆ, ರಫ್ತು ಎನ್ನುತ್ತೇವೆ, ಹೌದಲ್ಲ? ಎಕ್ಸ್ಪೋರ್ಟ್ ಅಂತ ನೋಡ್ತೇವೆ ಅದನ್ನು. ನೋಡ್ರಿ, ಒಂದು ದೇಶ ಇದೆ ಅಂತ ತಿಳ್ಕೊಳ್ರಿ. ಆ ದೇಶ ಏನು ಮಾಡುತ್ತೆ ಅಂದರೆ ತಾನು ಬೆಳೆದಂತಹ ವಸ್ತುಗಳನ್ನು ಏನು ಮಾಡುತ್ತೆ, ಮೊದಲು ತನ್ನ ದೇಶದಲ್ಲಿ ಏನು ಮಾಡುತ್ತೆ, ಆ ವಸ್ತುಗಳನ್ನು ಏನು ಮಾಡುತ್ತೆ, ಮಾರ್ತೈತೆ. ಆಮೇಲೆ ಉಳಿದಂತಹ ಉಳಿತೈತಲ್ಲ, ಈಗ ಉಳಿತಂದ್ರೆ ಏನು ಮಾಡಬೇಕು, ಕೆಡ್ತೈತಿ. ಮತ್ತು ಕೆಡ್ತೈತತ್ ಏನು ಮಾಡ್ತಾರೆ ಅವರು, ಬೇರೆ ದೇಶಗಳಿಗೆ ಏನು ಮಾಡ್ತಾರೆ, ಮಾರ್ತಾರೆ, ಅದು ಹೌದಲ್ಲ? ಇದನ್ನು ರಫ್ತು ಅಂತ ನಾವು ಇಲ್ಲಿ ನೋಡಬಹುದು, ಹೌದಲ್ಲ? ಉದಾಹರಣೆಗೆ ಇಲ್ಲಿ ನೋಡಬಹುದು, ಚಿತ್ರದ ಮುಖಾಂತರ ನೀವು ಒಂದು ದೇಶ ಏನು ಮಾಡುತ್ತೆ, ತನಗೆ ಬೇಕಾದಂಥ ವಸ್ತುಗಳನ್ನು ಇಟ್ಕೊಳ್ಳುತ್ತೆ ಮತ್ತು ಅದನ್ನು ಈಗೇನಾಗುತ್ತೆ, ಸಾಕಾದಾಗ ಬೇರೆ ದೇಶಗಳಿಗೆ ಏನು ಮಾಡುತ್ತೆ, ಆ ವಸ್ತುಗಳನ್ನು ಮಾರ್ತೈತಿ, ಹೌದಾ? ಪುನರ್ ರಫ್ತನ್ನು ನೋಡೋಣ. ಯಾವುದು? ಈಗ ಪುನರ್ ರಫ್ತು, ಎಕ್ಸ್ಪೋರ್ಟ್ ಅಂತ ನೋಡ್ತೇವೆ. ನೋಡ್ರಿ, ಕೆಲವು ದೇಶಗಳು ಬೇರೆ ದೇಶಗಳಿಂದ ವಸ್ತುಗಳನ್ನು ಕೊಂಡು
ಅವನ್ನು ಏನ್ ಮಾಡ್ತವೆ ಮತ್ತೊಂದು ದೇಶಕ್ಕೆ ಮಾರ್ತಾರೆ, ಅದನ್ನ ಏನಾಗುತ್ತೆ ಪುನರ್ರಫ್ತು ಅಂತ ನೋಡ್ತೇವೆ. ಹೌದಲ್ಲ, ಉದಾಹರಣೆಗೆ ನೋಡ್ರಿ, ಸಿಂಗಾಪುರ್ ಆಗಲಿ, ಮಧ್ಯ ಏಷ್ಯಾದ ಕೆಲವು ದೇಶಗಳಿದಾವೆ ಮತ್ತು ಇತ್ತೀಚಿನ ಪ್ರಪಂಚದ ಅನೇಕ ದೇಶಗಳು ಏನ್ ಮಾಡ್ತಾ ಇದಾವೆ, ಈ ರೀತಿಯ ವ್ಯಾಪಾರ ಮಾಡುತ್ತಿದ್ದಾವೆ. ಹೌದಂದ್ರ ಈಗ ನೋಡ್ರಿ, ಒಂದ್ ದೇಶ ಅಂದ್ರೆ ಈಗ ಸಿಂಗಾಪುರ ಏನ್ ಮಾಡುತ್ತೆ, ಭಾರತದಿಂದ ಏನ್ ಮಾಡುತ್ತೆ ಕೆಲವು ವಸ್ತುಗಳನ್ನ ಖರೀದಿ ಮಾಡ್ಕೊತೈತಿ. ಖರೀದಿ ಮಾಡ್ಕೊಂಡು ಏನ್ ಮಾಡುತ್ತೆ, ತನ್ನ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರ, ಅಲ್ಲಿ ವಸ್ತುಗಳನ್ನ ಮಾರ್ತಾರೆ. ಆದ್ರೂ ಅಲ್ಲಿ ಉಳಿತೈತೆ, ಅದು ಉಳಿದಾಗ ಏನ್ ಮಾಡ್ತಾರೆ, ಮತ್ತು ಬೇರೆ ದೇಶಕ್ಕೆ ಏನ್ ಮಾಡ್ತಾರೆ, ಅವರು ಎಕ್ಸ್ಪೋರ್ಟ್ ಅನ್ನ ಮಾಡ್ತಾರೆ. ಯಾರು, ಈ ಸಿಂಗಾಪುರದವರು ಮತ್ತು ಮಧ್ಯ ಏಷ್ಯಾದ ಕೆಲವು ದೇಶಗಳನ್ನ ಏನ್ ಮಾಡ್ತಾರೆ, ಈ ರೀತಿಯಾದಂತಹ ಒಂದು ವ್ಯಾಪಾರವನ್ನ ಮಾಡ್ತಿರ್ತಾರೆ. ವಿದೇಶಿಯ ವ್ಯಾಪಾರದ ಅವಶ್ಯಕತೆ ಯಾವುದು? ವಿದೇಶಿಯ ವ್ಯಾಪಾರದ ಅವಶ್ಯಕತೆಯನ್ನು ನೋಡ್ತಾ ಹೋಗೋಣ. ಪ್ರಪಂಚದ ಯಾವುದೇ ದೇಶವಾಗಲಿ ಎಲ್ಲ ಸಂಪನ್ಮೂಲಗಳಲ್ಲೂ ಸಂಪೂರ್ಣತೆಯನ್ನು ಹೊಂದಿಲ್ಲ. ಹೌದಲ್ಲ, ಪ್ರಪಂಚದಲ್ಲಿ ಯಾವುದೇ ದೇಶವನ್ನ ತಗೊಳ್ರಿ, ಹೌದಲ್ಲ, ಆ ದೇಶದೊಳಗೆ ಏನಿರ್ತವೆ, ಕೆಲವು ವಸ್ತುಗಳು ಇರ್ತವೆ, ಕೆಲವು ವಸ್ತುಗಳು ಸಿಗುವುದಿಲ್ಲ. ಹೌದಲ್ಲ, ಕೆಲವು ದೇಶಗಳಲ್ಲಿ ಏನಾಗ್ತವೆ ಅಂದ್ರೆ ಕೆಲವು ಸಂಪನ್ಮೂಲಗಳು ಏನಾಗ್ತವೆ, ಹೇರಳವಾಗಿ ದೊರೀತವೆ. ಹೌದಲ್ಲ, ಕೆಲವು ಸಂಪನ್ಮೂಲಗಳು ಅಲ್ಲಿ ಏನಿರ್ತಾವೆ, ಬಹಳ ಇರ್ತಾವ. ಆ ಸಂಪನ್ಮೂಲಗಳನ್ನು ಅವ್ರು ಏನ್ ಮಾಡ್ತಾರೆ, ಉಪಯೋಗಿಸಿಕೊಂಡು ಕೆಲವೇ ವಸ್ತುಗಳನ್ನು ಅಧಿಕವಾಗಿ ಉತ್ಪಾದನೆ ಮಾಡ್ತಾರೆ ಅವರು. ಹೌದಾ, ದೇಶದ ಬೇಡಿಕೆ ಮುಗಿದ ನಂತರ ಏನ್ ಮಾಡ್ತಾರೆ, ಬಳಿಕ ಉಳಿದ ವಸ್ತುಗಳನ್ನು ಏನ್ ಮಾಡ್ತಾರೆ, ಬೇರೆ ದೇಶಗಳಿಗೆ ರಫ್ತನ್ನ ಮಾಡ್ತಾರೆ. ಹಾಗೆ ಯಾವ ದೇಶಗಳಲ್ಲಿ ಸಂಪನ್ಮೂಲಗಳ ಅಭಾವವಿದೆಯೋ ಆ ದೇಶಗಳು ಏನ್ ಮಾಡ್ತವೆ, ತಮಗೆ ಅಭಾವವಿರುವಂತಹ ವಸ್ತುಗಳನ್ನು ಏನ್ ಮಾಡ್ತಾರೆ, ಬೇರೆ ದೇಶಗಳಿಂದ ಆಮದನ್ನ ಮಾಡಿಕೊಳ್ತಾರೆ. ಇದಕ್ಕೆ ನಾವೇನಂತ ಕರಿಬಹುದು, ಆಮದು ಅಂತ ನೋಡ್ತೇವೆ. ಅದಿಲ್ಲ, ಇದರಿಂದ ಏನಾಗುತ್ತೆ ನೋಡ್ರಿ, ಪ್ರತಿ ದೇಶಕ್ಕೂ ವಿದೇಶಿ ವ್ಯಾಪಾರದ ಅವಶ್ಯಕತೆ ಇದೆ. ಹೌದಲ್ಲ, ಪ್ರತಿ ದೇಶಕ್ಕೆ ಏನಿದೆ, ವಿದೇಶಿ ವ್ಯಾಪಾರ ಅವಶ್ಯಕತೆ ಇದೆ. ಹೌದಲ್ಲ, ಹಾಗೂ ಇದು ಏನಾಗುತ್ತೆ ಅಂದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಅವಶ್ಯಕತೆ ಪಡೆದಿದೆ. ಯಾವುದು? ವಿದೇಶಿಯ ವ್ಯಾಪಾರ. ವಿದೇಶಿ ವ್ಯಾಪಾರವು ಏನ್ ಮಾಡುತ್ತೆ ನೋಡ್ರಿ, ದೇಶಗಳ ನಡುವೆ ಪರಸ್ಪರ ಸೌಹಾರ್ದತೆಯುತ ಸಂಬಂಧಗಳು ಕೂಡ ಏನ್ ಮಾಡುತ್ತೆ, ಸಹಾಯವನ್ನು ಮಾಡ್ತಾ ಹೋಗುತ್ತದೆ. ಕೈಗಾರಿಕಾ ಉದ್ಯಮಿಗಳು ಯಾವುದು? ಕೈಗಾರಿಕಾ ಉದ್ಯಮಿಗಳನ್ನ ನೋಡ್ತಾ ಹೋಗೋಣ. ಕೈಗಾರಿಕೆಯು ಒಂದು ಆರ್ಥಿಕ ಚಟುವಟಿಕೆಯಾಗಿದೆ. ಕೈಗಾರಿಕೆ ವಸ್ತುಗಳ ಉತ್ಪಾದನೆ, ಖನಿಜಗಳನ್ನು ತೆಗೆಯುವುದು ಮತ್ತು ಕೆಲವು ಸೇವೆಗಳನ್ನು ಒದಗಿಸುವ ಚಟುವಟಿಕೆಗಳನ್ನು ಹೊಂದಿದೆ. ಕೈಗಾರಿಕೆ ಏನಾಗಿದೆ ಅಂದ್ರೆ, ಕೈಗಾರಿಕೆ ವಸ್ತುಗಳನ್ನು ಉತ್ಪಾದನೆ ಮಾಡುತ್ತೆ. ಹೌದಲ್ಲ, ಆ ಖನಿಜಗಳನ್ನು ತೆಗೆಯುವುದು ಮತ್ತು ಕೆಲವು ಸೇವೆಗಳನ್ನು ಒದಗಿಸುತ್ತದೆ. ಯಾವುದು? ಕೈಗಾರಿಕೆ. ಹೌದಾ, ಕೈಗಾರಿಕೆಯನ್ನು ಪ್ರಾಥಮಿಕ ಉದ್ಯಮಿಗಳು ಮತ್ತು ದ್ವಿತೀಯಕ ಉದ್ಯಮಿಗಳೆಂದು ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಕೈಗಾರಿಕೆಗಳನ್ನು ಉದ್ಯಮಗಳೆಂದು ಕರೆಯುತ್ತಾರೆ. ಕೈಗಾರಿಕೆಯನ್ನು ಉದ್ಯಮಗಳೆಂದು ಕರೆಯುತ್ತಾರೆ. ಪ್ರಾಥಮಿಕ ಉದ್ಯಮಗಳನ್ನು ನೋಡೋಣ. ಪ್ರಾಥಮಿಕ ಉದ್ಯಮಗಳು, ಈ ಉದ್ಯಮಗಳು ನಿಸರ್ಗದ ನೆರವಿನಿಂದ ಏನ್ ಮಾಡ್ತಾರೆ, ವಸ್ತುಗಳನ್ನು ಉತ್ಪಾದಿಸುತ್ತದೆ. ಪ್ರಾಥಮಿಕ ಉದ್ಯಮಗಳು ಏನ್ ಮಾಡ್ತವೆ, ನಿಸರ್ಗದ ನೆರವಿನಿಂದ ವಸ್ತುಗಳನ್ನು ಉತ್ಪಾದಿಸುತ್ತವೆ. ಉದಾಹರಣೆಗೆ ನಾವು ನೋಡ್ತಾ ಹೋದ್ರೆ ಕೃಷಿಗಾರಿಕೆ ಆಗಲಿ, ಮೀನುಗಾರಿಕೆ ಆಗಲಿ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಹೌದಲ್ಲ, ಈ ಉದ್ಯಮಗಳು ತಳಿ ವೈಜ್ಞಾನಿಕ ಜೆನೆಟಿಕ್ ಮತ್ತು ಕಚ್ಚಾ ವಸ್ತುಗಳನ್ನು ಹೊರತೆಗೆಯುವ ಗಣಿ ಉದ್ಯಮಗಳೆಂದು ವಿಭಾಗಿಸಬಹುದು. ಯಾವ್ಯಾವುದು? ಒಂದನೇದಾಗಿ ತಳಿ ವೈಜ್ಞಾನಿಕ ಮತ್ತು ನೋಡ್ತೇವೆ, ಎರಡನೇದಾಗಿ ಕಚ್ಚಾ ವಸ್ತುಗಳನ್ನು ಹೊರತೆಗೆಯುವಂತಹ ಉದ್ಯಮಿಗಳನ್ನು ನೋಡ್ತೇವೆ. ಹೌದಾ, ಅವು ಯಾವ್ಯಾವ ಅಂತ ಒಂದೊಂದಾಗಿ ಅದನ್ನ ನೋಡ್ತಾ ಹೋಗೋಣ. ತಳಿ ವೈಜ್ಞಾನಿಕ ಉದ್ಯಮಗಳು ಅಂತ ನೋಡ್ತೇವೆ. ಹೌದಾ, ಜೆನೆಟಿಕ್ ಸೈಂಟಿಸ್ಟ್ ಅಂತ ನೋಡ್ತೇವೆ. ಯಾವುದು? ತಳಿ ವೈಜ್ಞಾನಿಕಗಳು. ಇಲ್ಲಿ ಈ ಉದ್ಯಮದ ಕೆಲವು ವಿವಿಧ ಧಾನ್ಯಗಳಿರ್ತವೆ, ಸಸ್ಯಗಳು ಹಾಗೂ ಪ್ರಾಣಿಗಳು ಪುನರ ಉತ್ಪಾದನೆಯಲ್ಲಿ ತೊಡಗಿರುತ್ತವೆ. ಯಾವುದು? ಈ ಜೆನೆಟಿಕ್ ಯಾವುದು? ತಳಿ ಉದ್ಯಮಿಗಳಲ್ಲಿ. ಯಾವುದು? ತಳಿ ವೈಜ್ಞಾನಿಕ ಉದ್ಯಮಿಗಳಲ್ಲಿ. ಹೌದಾ, ಇಲ್ಲಿ ನೋಡ್ರಿ ಏನಾಗುತ್ತೆ ಅಂದ್ರೆ, ಕೆಲವು ಸಸ್ಯ ಇವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಅವರು ವೈಜ್ಞಾನಿಕ ರೀತಿಯಲ್ಲಿ ಬೆಳೆಸ್ತಾರೆ. ಇವೆಲ್ಲ ಸಸ್ಯಗಳಾಗಲಿ, ಪ್ರಾಣಿಗಳಾಗಲಿ ಮತ್ತು ದವಸ ಧಾನ್ಯಗಳಾಗಲಿ, ಇವೆಲ್ಲ ಏನು ಮಾಡ್ತವೆ, ವೈಜ್ಞಾನಿಕ ರೀತಿಯಲ್ಲಿ ಬೆಳೆಸ್ತಾರೆ. ಬೆಳೆಸಿ ಏನು ಮಾಡ್ತಾರೆ, ಇವುಗಳ ಮಾರಾಟದಿಂದ ಲಾಭ ಗಳಿಸುವುದ ಮೂಲಕ ಏನು ಮಾಡ್ತಾರೆ, ಸಂಪತ್ತನ್ನು ವೃದ್ಧಿಗೊಳಿಸುತ್ತಾರೆ. ಹೌದಲ್ಲ, ಮತ್ತು ಉದಾಹರಣೆಗೆ ನಾವು ನೋಡಬಹುದು, ತೋಟಗಾರಿಕೆ ಆಗಲಿ, ಕೃಷಿ ಆಗಲಿ, ಹೈನುಗಾರಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ ಮತ್ತು ಕುರಿ ಸಾಕಾಣಿಕೆ ಮತ್ತು ಇನ್ನು ಕೆಲವು ರೀತಿಯಾದಂತಹ ಸಾಕಾಣಿಕೆಗಳನ್ನು ನಾವು ನೋಡ್ತಾ ಇರ್ತೇವೆ. ಹೌದಲ್ಲ, ಜೇನು ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಇವೆಲ್ಲಗಳನ್ನು ನಾವು ನೋಡ್ತಿರ್ತೇವೆ. ಹೌದಲ್ಲ, ಮುಂತಾದವುಗಳನ್ನು ನಾವು ನೋಡ್ತೇವೆ. ಗಣಿ ಉದ್ಯಮಿಗಳನ್ನು ನೋಡೋಣ. ಯಾವುದು? ಎರಡನೇದಾಗಿ ಗಣಿ ಉದ್ಯಮಿಗಳನ್ನು ನೋಡ್ತೇವೆ. ಈ ಉದ್ಯಮವು ಏನಾಗುತ್ತೆ ಅಂದರೆ, ಭೂಮಿಯ ಮೇಲ್ಮೈಯ ತಳದಿಂದ ವಿವಿಧ ರೂಪದ ಕಚ್ಚಾ ವಸ್ತುಗಳನ್ನು ಏನು ಮಾಡ್ತಾರೆ, ಹೊರತೆಗೆಯುವುದರಲ್ಲಿ ನಿರತವಾಗಿರುತ್ತಾರೆ. ಯಾರು? ಈ ಉದ್ಯಮಗಳು. ಯಾವುದು? ಗಣಿ ಉದ್ಯಮಿಗಳು. ಇವ್ರು ಏನು ಮಾಡ್ತಾರೆ, ಭೂಮಿಯ ಮೇಲ್ಮೈಯ ತಳದಿಂದ
ವಿವಿಧ ರೂಪದ ಕಚ್ಚಾ ವಸ್ತುಗಳನ್ನು ಏನು ಮಾಡ್ತಾರೆ ಹೊರತೆಗಿತಾರೆ. ಭೂಮಿಯಲ್ಲಿ ಒಳಗಿರುವಂತಹ ವಸ್ತುಗಳನ್ನು ಏನು ಮಾಡ್ತಾರೆ, ಕಚ್ಚಾ ವಸ್ತುಗಳನ್ನು ಹೊರತೆಗಿರ್ತಿರ್ತಾರೆ. ಯಾರು? ಈ ಗಣಿಗಾರಿಕೆ ಮಾಡುವವರು. ಹೌದಲ್ಲ, ಇದನ್ನು ಮುಗಿದು ಹೋಗುವ ಉದ್ಯಮಗಳೆಂದು ಕರೀತಾರೆ. ಹೌದಲ್ಲ, ಇದನ್ನ ಮುಗಿದು ಹೋಗುವಂತಹ ಕೈಗಾರಿಕೆಗಳಂತ ಕರೀತಾರೆ. ಎದಕ್ಕ ಅಂತ ನೀವು ನೋಡಬಹುದು. ಇಲ್ಲಿ ನೋಡ್ರಿ, ಉದಾಹರಣೆಗೆ ನೋಡೋಣ. ವಿವಿಧ ಅದಿರುಗಳು ಇರ್ತವೆ. ಹೌದಲ್ಲ, ಇಲ್ಲಿ ನೋಡಬಹುದು. ಹೊರ ತೆಗೆಯುವಂಥದ್ದು ಕೂಡ ನಾವು ನೋಡ್ತಿರ್ತೇವೆ. ಹೌದಲ್ಲ, ನಮ್ಮ ಬಳ್ಳಾರಿಯಲ್ಲಿ ಮ್ಯಾಗ್ನಿಸ್ ತೆಗಿತಿರ್ತೇವೆ. ಹೌದಲ್ಲ, ಇವೆಲ್ಲ ಮುಗಿದು ಹೋಗುವಂತಹ ಏನು ವಸ್ತುಗಳು. ಮತ್ತು ತೈಲು ಬಾವಿಗಳನ್ನು ನೋಡ್ತೇವೆ ನಾವು ಅರಬ್ ರಾಷ್ಟ್ರಗಳಲ್ಲಿ. ಹೌದಲ್ಲ, ಅಲ್ಲಿ ಏನಿರ್ತವೆ ತೈಲು ಬಾವಿಗಳಿದೆ. ಅವೆಲ್ಲ ಮುಗಿದು ಹೋಗುವ ವಸ್ತುಗಳು. ಹೌದಲ್ಲ, ಒಂದಾನೊಂದು ಕಾಲದಲ್ಲಿ ಏನಾಗ್ತಾವು, ಮುಗಿದು ಹೋಗುವಂತಹ ವಸ್ತುಗಳು. ಹೌದಲ್ಲ, ಮುಂತಾದವುಗಳನ್ನು ನಾವು ನೋಡ್ತೇವೆ ಎಲ್ಲಿ, ಈ ಒಂದು ಗಣಿಗಾರಿಕೆಯಲ್ಲಿ. ದ್ವಿತೀಯ ಉದ್ಯಮಗಳನ್ನು ನೋಡ್ತಾ ಹೋಗ್ತೀವಿ. ಈ ಉದ್ಯಮಗಳು ಶ್ರಮ ಪ್ರಧಾನವಾಗಿದ್ದು ಮಾನವನ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಎಲ್ಲಿ? ಈ ದ್ವಿತೀಯ ಉದ್ಯಮಗಳಲ್ಲಿ. ಎದಕ್ಕಂದ್ರೆ ಇಲ್ಲಿ ಮನುಷ್ಯನ ಶ್ರಮ ಏನಾಗಿರ್ತದೆ, ಬಹಳ ಕೊಡಬೇಕಾಗುತ್ತದೆ. ಹೌದಲ್ಲ, ಶ್ರಮದ ಕೆಲಸ ಇಲ್ಲಿ ಎಲ್ಲ ಏನಾಗಿದೆ, ಶ್ರಮದ ಕೆಲಸವಾಗಿರುತ್ತದೆ. ಅದಕ್ಕೆ ಮಾನವನ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಯಾವ ಉದ್ಯಮಗಳಲ್ಲಿ? ಈ ದ್ವಿತೀಯ ಉದ್ಯಮಗಳಲ್ಲಿ. ಇಲ್ಲಿ ಎರಡನ್ನ ನೋಡ್ತೇವೆ. ಯಾವುದು? ಉತ್ಪಾದನಾ ಉದ್ಯಮಗಳು ಮತ್ತು ನಿರ್ಮಾಣ ಉದ್ಯಮಗಳಂತ ನೋಡ್ತೇವೆ. ಎಲ್ಲಿ? ದ್ವಿತೀಯ ಉದ್ಯಮಗಳಲ್ಲಿ. ಹೌದಾ, ಒಂದನೇದಾಗಿ ಉತ್ಪಾದನಾ ಉದ್ಯಮಗಳನ್ನು ನೋಡ್ತಾ ಹೋಗೋಣ. ಯಾವುದು? ಉತ್ಪಾದನಾ ಉದ್ಯಮಗಳು. ಈ ಉದ್ಯಮಗಳು ಕಚ್ಚಾ ಪದಾರ್ಥಗಳನ್ನು ಅಥವಾ ತಯಾರಿಸಿ ವಸ್ತುಗಳನ್ನು ಅಂತಿಮ ಉತ್ಪನ್ನವಾಗಿ ಏನು ಮಾಡ್ತಾರೆ, ಪರಿವರ್ತಿಸುತ್ತದೆ. ಏನು? ಕಚ್ಚಾ ಪದಾರ್ಥಗಳನ್ನು ಮತ್ತು ತಯಾರಿಸಿದಂತಹ ವಸ್ತುಗಳನ್ನು ಏನು ಮಾಡ್ತಾರೆ, ಅಂತಿಮ ಉತ್ಪನ್ನವಾಗಿ ಏನು ಮಾಡ್ತಾರೆ, ಪರಿವರ್ತಿಸುತ್ತದೆ. ಈ ಉದ್ಯಮಗಳು ಹೆಚ್ಚಾಗಿ ಮಾನವನ ಶ್ರಮವನ್ನು ಏನು ಮಾಡ್ತಾರೆ, ಬಳಸಿಕೊಳ್ಳುತ್ತದೆ ಹಾಗೂ ಆ ಗ್ರಾಹಕರ ಬಹುಪಾಲ ಅಗತ್ಯತೆಗಳನ್ನು ಪೂರೈಸುತ್ತದೆ. ಇಲ್ಲಿ ಉದಾಹರಣೆಗೆ ನಾವು ನೋಡಿದರೆ ಕಬ್ಬಿಣದ ಅದಿರುಗಳನ್ನು ಹೊರತೆಗೆಯುವುದು, ಹುಕ್ಕಾಗಿ ಪರಿವರ್ತಿಸುತ್ತದೆ. ಹೌದಲ್ಲ, ಕಬ್ಬಿಣ ಅದಿರನ್ನು ತೆಗೆದು ಏನಾಗುತ್ತದೆ, ಇಲ್ಲಿ ಹುಕ್ಕಾಗಿ ಪರಿವರ್ತಿಸುತ್ತದೆ. ಹೌದಲ್ಲ, ಕಬ್ಬನ್ನು ಏನು ಮಾಡ್ತಾರೆ, ಸಕ್ಕರೆಯಾಗಿ ಏನು ಮಾಡ್ತಾರೆ, ಪರಿಚಯಿಸುವುದು ಮತ್ತು ಇತ್ಯಾದಿಗಳನ್ನು ನಾವು ನೋಡ್ತಾ ಹೋಗ್ತಿರ್ತೇವೆ. ಹೌದಲ್ಲ, ನಿರ್ಮಾಣ ಉದ್ಯಮಗಳನ್ನು ನೋಡ್ತಾ ಹೋಗೋಣ. ಯಾವುದು? ನಿರ್ಮಾಣ ಉದ್ಯಮಗಳು. ಈ ಉದ್ಯಮಗಳು ರಸ್ತೆ, ಕಾಲುವೆ, ಸೇತುವೆ ಮುಂತಾದ ಮೂಲ ಸೌಕರ್ಯಗಳನ್ನು ಏನು ಮಾಡ್ತಾರೆ, ನಿರ್ಮಿಸಲು ಶ್ರಮಿಸುತ್ತಾರೆ. ಹೌದಲ್ಲ, ನಾವು ನೋಡಿರ್ತೇವೆ ಈ ಉದ್ಯಮಗಳ ರಸ್ತೆ ಮಾಡುವಾಗ ಏನಾಗ್ತಾರೆ, ನಾವು ಇಲ್ಲಿ ಮಾನವಗಳನ್ನು ನೋಡಿರ್ತೇವೆ. ಹೌದಲ್ಲ, ಕಾಲುವೆ ಮಾಡುವಾಗ, ಸೇತುವೆಗಳನ್ನು ಮಾಡುವಾಗ, ಮುಂತಾದ ಕಾರ್ಯಗಳು ಮಾಡುವಾಗ ನಾವು ಏನು ಮಾಡಿರ್ತೇವೆ, ಈ ಮನುಷ್ಯ ಕೆಲಸ ಮಾಡುತ್ತಿರುವುದನ್ನು ನಾವು ಗಮನಿಸಿರಬಹುದು. ಹೌದಲ್ಲ, ಇದರಿಂದ ಏನಾಗುತ್ತೆ ಅಂದರೆ ಪ್ರಧಾನ ಆರ್ಥಿಕ ಚಟುವಟಿಕೆಗಳಾದಂತಹ ಸಾರಿಗೆ ಸಂಪರ್ಕ ಇತ್ಯಾದಿಗಳನ್ನು ಕೂಡ ನಾವು ತೀವ್ರಗತಿಯಲ್ಲಿ ಬೆಳವಣಿಗೆ ಆಗುತ್ತದೆ. ಹೌದಲ್ಲ, ನಾವು ನೋಡಿರಬೇಕು. ಗಾಡಿಗಳಿಂದ ಅಂದರೆ ಸಾರಿಗೆ ಸಂಪರ್ಕದಿಂದ ಏನಾಗುತ್ತೆ, ಆರ್ಥಿಕ ಒಂದು ಚಟುವಟಿಕೆ ಏನಾಗಿರುತ್ತೆ ಅಂದರೆ ತೀವ್ರಗತಿಯಲ್ಲಿ ಸಾಗ್ತಾ ಹೋಗ್ತದೆ. ಹೌದಲ್ಲ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯ, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಏನಾಗುತ್ತವೆ, ವಸ್ತುಗಳನ್ನು ಏನು ಮಾಡ್ತಾರೆ, ಮಾರಕ್ಕೆ ಹೋಗ್ತಾರಲ್ಲ, ಅದನ್ನು ನೀವು ನೋಡಿರಬಹುದು. ಗೃಹ ಕೈಗಾರಿಕೆಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ನೋಡೋಣ. ಯಾವುದು? ಗೃಹ ಕೈಗಾರಿಕೆಗಳು ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳು. ಗೃಹ ಕೈಗಾರಿಕೆಗಳನ್ನು ಗುಡಿ ಕೈಗಾರಿಕೆಗಳೆಂದು ಕೂಡ ಕರೆಯುತ್ತಾರೆ. ಗೃಹ ಕೈಗಾರಿಕೆಗಳನ್ನು ಗುಡಿ ಕೈಗಾರಿಕೆಗಳೆಂದು ಕೂಡ ಕರೀತಾರೆ. ಇವುಗಳನ್ನು ಕುಶಲಕರ್ಮಿಗಳ ತಮ್ಮ ಮನೆಗಳಲ್ಲಿ ಏನು ಮಾಡ್ತಾರೆ, ನಡೆಸ್ತಾರೆ. ಇವರಿಗೆ ತಮ್ಮ ಕುಟುಂಬದ ಸದಸ್ಯರು ಮತ್ತು ಇತರೆ ಸದಸ್ಯರುಗಳನ್ನು ಏನು ಮಾಡ್ತಾರೆ, ಇವರು ಮತ್ತು ಕೆಲಸದ ಕಲಿಯುವವರ ಸಹಾಯವನ್ನು ಮಾಡ್ತಿರ್ತಾರೆ. ಅವರಿಗೆ ಈ ಗೃಹ ಕೈಗಾರಿಕೆ ಅಥವಾ ಗುಡಿ ಕೈಗಾರಿಕೆಯಲ್ಲಿ ಇವರು ಏನಾಗಿರ್ತಾರೆ ಅಂದರೆ ಪ್ರಧಾನವಾಗಿ ಹಳ್ಳಿಗಳಲ್ಲಿ ಕೇಂದ್ರೀಕೃತವಾಗಿರುತ್ತದೆ. ಈ ಎಲ್ಲ ಕೈಗಾರಿಕೆ ಇವ್ರು ಏನು ಮಾಡಿರ್ತಾರೆ, ಗೃಹ ಕೈಗಾರಿಕೆಗಳವರು ಏನು ಮಾಡಿರ್ತಾರೆ ಅಂದರೆ ಹಳ್ಳಿಗಳಲ್ಲಿ ಕೇಂದ್ರೀಕೃತವಾಗಿರ್ತಾರೆ. ಈ ಕೈಗಾರಿಕೆಗಳು ಸಾಮಾನ್ಯವಾಗಿ ಸ್ಥಳೀಯ ಮಾರುಕಟ್ಟೆ ಮತ್ತು ಸ್ಥಳೀಯ ಮಾರುಕಟ್ಟೆ ವಸ್ತುಗಳನ್ನು ಉತ್ಪಾದಿಸುತ್ತಾರೆ. ಯಾರು? ಈ ಗೃಹ ಕೈಗಾರಿಕೆಗಳು ಏನು ಮಾಡ್ತಾರೆ, ಸಾಮಾನ್ಯವಾಗಿ ಸ್ಥಳೀಯ ಮಾರುಕಟ್ಟೆಯ ವಸ್ತುಗಳನ್ನು ಮಾತ್ರ ಉತ್ಪಾದಿಸುತ್ತಾರೆ. ಈ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಆಗುವಂತಹ ಕೆಲವು ವಸ್ತುಗಳು ಗಳೆಂದರೆ ಅವು ಯಾವ್ಯಾವ ಅಂದರೆ ನೋಡ್ರಿ, ಇಲ್ಲಿ ಬಿದಿರಿನ ಬುಟ್ಟಿಗಳಾಗಲಿ, ಮರ ಬುಟ್ಟುಗಳಾಗಲಿ, ಚಾಪೆಗಳಾಗಲಿ, ಕಲ್ಲಿನ ಕೆತ್ತನೆಗಳು, ಕಮ್ಮಾರಿಕೆ, ಮಡಿಕೆಗಳು ಮಾಡುವರು ಮುಂತಾದವರನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಹೌದಲ್ಲ, ಉದಾಹರಣೆಗೆ ಇಲ್ಲಿ ನೋಡ್ತಾ ಹೋಗೋಣ. ಬಿದಿರಿನ ಬುಟ್ಟಿಗೆಗಳನ್ನು ಮಾಡ್ತಾ ಇದ್ದಾರೆ ನೋಡ್ರಿ ಇಲ್ಲಿ. ಹೌದಲ್ಲ, ಮತ್ತೆ ಚಾಪೆ ತಯಾರಕರು ಕೂಡ ಇಲ್ಲಿ ನೀವು ನೋಡಬಹುದು. ಯಾರು? ಚಾಪೆ ತಯಾರಕರು. ಕಲ್ಲಿನ ಕೆತ್ತನೆಗಳನ್ನು ಮಾಡುವಂತಹ ಇವರು ಕೂಡ ನೀವು ನೋಡಬಹುದಿಲ್ಲ. ಹೌದಲ್ಲ, ಕಲ್ಲಿನ ಕೆತ್ತನೆಯನ್ನು ಮಾಡುವವರು, ಮೂರ್ತಿ ಶಿಲ್ಪವನ್ನು ಮಾಡ್ತಿರ್ತಾರೆ ಇವರು. ಮತ್ತೆ ಕಮ್ಮಾರಿಕೆ ಮಾಡುವವರನ್ನ ನೋಡ್ತೇವೆ. ಕಮ್ಮಾರಿಕೆ ಅಂದ್ರೆ ಕುಂಬಾರ ಅಂತ ನೋಡ್ತೇವೆ. ಯಾರು? ಕುಂಬಾರನ್ನ ನೋಡ್ತೇವೆ. ಕುಂಬಾರ ಏನ್ ಮಾಡ್ತಾನೆ, ಗಡಿಗೆಗಳನ್ನ ತಯಾರಿಸ್ತಾನೆ. ಮಟ್ಟಿಗೆ ಮಣ್ಣುಗಳಿಂದ ಏನ್ ಮಾಡ್ತಾನೆ, ಮಣ್ಣುಗಳಿಂದ ಮಡಿಕೆಗಳಾಗಲಿ,
ಪಾತ್ರೆಗಳಾಗಲಿ ಮತ್ತು ವಿವಿಧ ರೀತಿಯಾದಂತಹ ಕಲಾಕೃತಿಗಳಿಂದ ಏನು ಮಾಡ್ತಾನೆ ಕಂಬಾರಿಕೆಯನ್ನು ಮಾಡ್ತಿರ್ತಾರೆ. ಯಾರು? ಕುಂಬಾರ. ಚಮ್ಮಾರರನ್ನು ನೋಡ್ತೇವೆ, ಹೌದಲ್ಲ. ಚಮ್ಮಾರರು ಏನು ಮಾಡ್ತಾರೆ? ಚಪ್ಪಲಿಗಳನ್ನು ಹೊಲಿತಾರೆ ಅಥವಾ ಚಪ್ಪಲಿಗಳನ್ನು ಏನು ಮಾಡ್ತಾರೆ? ತಯಾರನ್ನು ಮಾಡ್ತಿರ್ತಾರೆ, ಹೌದಲ್ಲ. ನಾವು ಏನು ಮಾಡಿರ್ಬೋದು, ಎಲ್ಲಿ ಒಂದು ಮಾರುಕಟ್ಟೆಯಲ್ಲಿ ನಾವು ಹೋದಾಗ ಅಲ್ಲಿ ಕೊಲ್ಹಾಪುರಿ ಚಪ್ಪಲ್ ಅಂತ ಮಾರೋರು ಬಂದಿರ್ತಾರೆ ಮತ್ತು ಮುಖ್ಯ ಬೀದಿಗಳಲ್ಲಿ ಏನು ಮಾಡಿರ್ತಾರೆ ಅವರು ಆ ಚಪ್ಪಲಿಯ ಹೊಲಿಯುವಂತಹ ಮತ್ತು ಚಮ್ಮಾರರನ್ನು ನಾವು ನೋಡಿರ್ತೇವೆ, ಹೌದಲ್ಲ. ಮುಖ್ಯ ಬೀದಿಗಳಲ್ಲಿ ಬಟ್ಟೆ ತಯಾರಕರನ್ನು ಕೂಡ ನೋಡಿರ್ತೇವೆ. ಯಾರು? ಬಟ್ಟೆ ತಯಾರಕರು. ಬಡಿಗೇರ ಅಂದರೆ ಬಡಿಗ ಅಂತ ನೋಡ್ತೇವೆ, ಹೌದಲ್ಲ. ವಿವಿಧ ರೀತಿಯಾದಂತಹ ಕಟ್ಟಿಗೆಯಿಂದ ಏನು ಮಾಡ್ತಾನೆ, ಅದಕ್ಕೆ ಅಲಂಕೃತವಾದಂತಹ ಕಟ್ಟಿಗೆಯಿಂದ ಡೋರ್ಗಳನ್ನಾಗಲಿ ಅಂದರೆ ಬಾಗಿಲುಗಳಾಗಲಿ, ಅಲ್ಲಿ ಕೆಲವು ಚಿತ್ರಗಳಾಗಲಿ ಮತ್ತು ಕೆಲವು ಮೂರ್ತಿಗಳನ್ನು ಏನು ಮಾಡ್ತಾನೆ, ಆ ಬಡಿಗೇರ ಏನು ಮಾಡ್ತಾನೆ, ತನ್ನ ಒಂದು ಕಲಾಕೃತಿಯನ್ನು ತೋರಿಸ್ತಾನೆ. ಇದರೊಳಗೆ ಕಟ್ಟಿಗೆಯ ಒಳಗೆ ಮತ್ತು ಕಬ್ಬಿಣದ ಕೆಲವು ಕೆಲಸಗಾರರನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಹೌದಲ್ಲ. ಇದರಿಂದ ಏನು ಮಾಡ್ತಾರೆ, ಯುದ್ಧಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ತಯಾರು ಮಾಡ್ತಿರ್ತಾರೆ. ವಿವಿಧ ರೀತಿಯಾದಂತಹ ಕಬ್ಬಿಣದ ವಸ್ತುಗಳಿಂದ ಇವರು ಏನು ಮಾಡ್ತಾರೆ, ಕಬ್ಬಿಣದ ಕೆಲವು ವಸ್ತುಗಳನ್ನು ತಯಾರು ಮಾಡ್ತಿರ್ತಾರೆ ಇವರು, ಹೌದಾ. ಬಳೆಗಾರರು ಏನು ಮಾಡ್ತಾರೆ, ಬಳೆಯನ್ನು ತಯಾರಿಸ್ತಾರೆ, ಹೌದಲ್ಲ. ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ನೋಡೋಣ. ಯಾವುದು? ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನು ನೋಡ್ತಾ ಹೋಗೋಣ. ಒಂದು ನಿರ್ದಿಷ್ಟ ಕಟ್ಟಡಗಳನ್ನು ಏನು ಮಾಡ್ತಾರೆ ಇವರು ಸ್ಥಾಪಿತವಾಗಿರ್ತಾರೆ. ಯಾರು? ಈ ಸಣ್ಣ ಪ್ರಮಾಣದ ಕೈಗಾರಿಕೆಗಳು. ಕೂಲಿ ಕಾರ್ಮಿಕರನ್ನು ನೇಮಿಸಿಕೊಳ್ಳುತ್ತದೆ, ಹೌದಾ. ಕಚ್ಚಾ ವಸ್ತುಗಳನ್ನು ಸಂಗ್ರಹಿಸಿ ಸಣ್ಣ ಪ್ರಮಾಣದಲ್ಲಿ ವಸ್ತುಗಳನ್ನು ಉತ್ಪಾದಿಸುತ್ತಾರೆ ಅಲ್ಲಿ ಈ ಒಂದು ಸಣ್ಣ ಪ್ರಮಾಣದ ಕೈಗಾರಿಕೆಯಲ್ಲಿ. ಆ ಸಣ್ಣ ಯಂತ್ರಗಳನ್ನು ಮತ್ತು ವಿದ್ಯುತ್ ಶಕ್ತಿಯನ್ನು ಏನು ಮಾಡ್ತಾರೆ, ಬಳಸ್ತಾರೆ. ಇಲ್ಲಿ ಉತ್ಪಾದನೆ ಆಗುವಂತಹ ವಸ್ತುಗಳು ಸ್ಥಳೀಯ ಮಾರುಕಟ್ಟೆಗೆ ಅಲ್ಲದೆ ಏನಾಗ್ತವೆ, ವಿದೇಶ ಮಾರುಕಟ್ಟೆಗಳಿಗೂ ಕೂಡ ಸರಬರಾಜು ಆಗುತ್ತವೆ ಅಂತ ನಾವು ಇಲ್ಲಿ ನೋಡಬಹುದು, ಹೌದಲ್ಲ. ಇಲ್ಲಿ ಉತ್ಪಾದನೆ ಆಗುವಂತಹ ಕೆಲವು ವಸ್ತುಗಳಿಗೆ ಉದಾಹರಣೆಗಳೆಂದರೆ ಒಂದನೇದಾಗಿ ನಾವು ರಾಸಾಯನಿಕ ವಸ್ತುಗಳನ್ನು ನೋಡ್ತೇವೆ, ಹೌದಲ್ಲ. ಕೃಷಿಯಲ್ಲಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನಾಗುತ್ತೆ, ಈ ರಾಸಾಯನಿಕ ವಸ್ತುಗಳು ಉಪಯೋಗವಾಗುತ್ತವೆ, ಹೌದಾ. ಅದೇ ರೀತಿಯಾಗಿ ಔಷಧ ಅಂಗಡಿಗಳಲ್ಲಿ ಕೂಡ ಏನಾಗುತ್ತೆ, ಈ ಒಂದು ರಾಸಾಯನಿಕ ವಸ್ತುಗಳು ಏನಾಗ್ತವೆ, ಉಪಯೋಗವಾಗ್ತವೆ. ಅದೇ ರೀತಿಯಾಗಿ ಇಂಜಿನಿಯರಿಂಗ್ ವಸ್ತುಗಳನ್ನು ನೋಡ್ತೇವೆ. ಯಾವುದು? ಇಂಜಿನಿಯರಿಂಗ್ ವಸ್ತುಗಳನ್ನು ನೋಡ್ತೇವೆ. ಮತ್ತೆ ಪಾದರಕ್ಷೆಗಳನ್ನು ಕೂಡ ನೋಡ್ತೇವೆ. ಪಾದರಕ್ಷೆಗಳನ್ನು ನಾವು ಕಾಲಲ್ಲಿ ಹಾಕೊಂಡು ಅಡ್ಡಾಡ್ತೇವೆ ಇರ್ತಲ್ಲ, ಆ ಪಾದರಕ್ಷೆಗಳ ಕೈಗಾರಿಕೆಗಳನ್ನು ಕೂಡ ನೋಡ್ತೇವೆ. ಬೈಸಿಕಲ್ಗಳನ್ನು ನೋಡ್ತೇವೆ, ಹೌದಲ್ಲ. ಸೈಕಲ್ಸ್ಗಳನ್ನು ಓಡಿಸ್ತಿರ್ತೇವಲ್ಲ ನಾವು ಮನ್ಯಾಗ, ಅದರ ಒಂದು ಕೈಗಾರಿಕೆಗಳನ್ನು ಕೂಡ ನೋಡ್ತೇವೆ. ರೇಡಿಯೋಗಳನ್ನು ನೋಡ್ತೇವೆ. ಈಗ ರೇಡಿಯೋಗಳು ಬಂದಾಗಿದ್ದಾವೆ ಮಾಡುವುದು, ಆದರೆ ಈ ರೇಡಿಯೋಗಳು ಇನ್ನೂ ಚಾಲ್ತಿಯಲ್ಲಿದೆ, ಹೌದಲ್ಲ. ಅದನ್ನು ಕೂಡ ಯಂತ್ರಗಳನ್ನು ಕೈಗಾರಿಕೆಗಳನ್ನು ನೋಡ್ತೇವೆ. ಮತ್ತು ಹೊಲಿಗೆ ಯಂತ್ರಗಳನ್ನು ಕೂಡ ನೋಡ್ತೇವೆ. ಯಾವುದು? ಹೊಲಿಗೆ ಯಂತ್ರಗಳನ್ನು ಕೂಡ ನೋಡ್ತೇವೆ. ಹೊಲಿಗೆ ಯಂತ್ರಗಳಿಂದ ನಾವು ಬಟ್ಟೆ ತಯಾರನ್ನು ಮಾಡ್ತೇವೆ, ಹೌದಲ್ಲ. ಇದು ಕೈಗಾರಿಕೆಗಳನ್ನು ಕೂಡ ನಾವು ನೋಡ್ತಿರ್ತೇವೆ. ವ್ಯವಹಾರದ ಸುಗಮ ನಿರ್ವಹಣೆಗೆ ಕೆಲವು ಸೇವೆಗಳಿದ್ದಾವೆ. ವ್ಯವಹಾರದ ಸುಗಮ ನಿರ್ವಹಣೆಗೆ ಕೆಲವು ಸೇವೆಗಳನ್ನು ನೋಡೋಣ. ಯಾವ್ಯಾವುದು? ವ್ಯವಹಾರ ಸುಗಮವಾಗಿ ನಡೆಯಲು ವ್ಯಾಪಾರದ ಪೂರಕ ಸೇವೆಗಳು ರೂಢಿಗೆ ಬಂದವು. ಇವುಗಳನ್ನು ವಾಣಿಜ್ಯ ಸಾಧನೆಗಳೆಂದು ಅಥವಾ ವಾಣಿಜ್ಯದ ಸೇವೆಗಳಿಂದ ಕರೆಯುತ್ತಾರೆ ಇವುಗಳನ್ನು, ಹೌದಾ. ಸರಕುಗಳನ್ನು ಉತ್ಪಾದನಾ ಸ್ಥಳಗಳಿಂದ ಗ್ರಾಹಕರಿಗೆ ದೊರೆಯುವಂತಾಗಲು ಕೆಲವು ಅಡಚಣೆಗಳಿದ್ದಾವೆ, ಹೌದಲ್ಲ. ಈಗ ಒಬ್ಬ ರೈತ ಬೆಳೆದಂತಹ ವಸ್ತುಗಳನ್ನ ಈಗ ಗ್ರಾಹಕರಿಗೆ ಏನ್ ಮಾಡಬೇಕು, ತಲುಪಿಸಕ್ಕೆ ಏನಾಗುತ್ತೆ, ಕೆಲವು ಅಡಚಣೆಗಳಿದ್ದಾವೆ, ಹೌದಲ್ಲ. ಯಾವ್ಯಾವ ಅಡಚಣೆಗಳಿರ್ತಾವೆ ಅಂದ್ರೆ ಸ್ಥಳದ ಅಡಚಣೆ ಇರುತ್ತೆ, ಹೌದಲ್ಲ. ಅವುಗಳಲ್ಲಿ ಮುಖ್ಯವಾದ ಎಂದರೆ ಸ್ಥಳದ ಅಡಚಣೆ, ನಷ್ಟ ಭಯದ ಅಡಚಣೆ, ಸಮಯದ ಅಭಾವವಿದೆ, ಹಣಕಾಸಿನ ಕೊರತೆ ಇದೆ, ತಿಳುವಳಿಕೆ ಅಭಾವವಿದೆ ಅಂತ ನೋಡ್ತೀವಿ, ಹೌದಲ್ಲ. ಇದು ಏನಾಗ್ತವೆ, ಅಡಚಣೆಗಳಾಗ್ತವೆ ನೋಡ್ರಿ. ಸ್ಥಳ ಅಡಚಣೆ ಅಂದ್ರೆ ಹೋಗಕ್ಕೆ ಬರಕ್ಕೆ ಸ್ಥಳದ ಅಡಚಣೆಗಳು ಇರ್ತವೆ, ಹೌದಲ್ಲ. ನಷ್ಟ ಭಯದ ಅಡಚಣೆ ಇರುತ್ತೆ. ಬೆಳೆದಂತಹ ವಸ್ತುವನ್ನ ಮಾರ್ಲಿಕ್ಕಂದ್ರೆ ಏನಾಗ್ತೈತೆ, ನಷ್ಟ ಆಗ್ತೈತೆ ಅಂತ ಏನಾಗ್ತೈತೆ ಅದನ್ನು ಕೂಡ ಭಯ ಇರುತ್ತೆ. ಸಮಯದ ಅಭಾವ ಇರುತ್ತೆ. ಕೆಲವು ವಸ್ತುಗಳು ಏನಿರ್ತವೆ, ಬೇಗನೆ ಕೆಡುವಂತಹ ಏನಿರ್ತವೆ ವಸ್ತುಗಳಿರ್ತವೆ, ಅದಕ್ಕೆ ಆ ಸಮಯದಲ್ಲಿ ಅಲ್ಲಿ ತಲುಪಿಸ್ಬೇಕಲ್ಲ, ಅದನ್ನು ಕೂಡ ಏನಿರುತ್ತೆ ಒಂದು ಅದನ್ನು ಕೂಡ ಒಂದು ಸಮಸ್ಯೆ ಆಗಿದೆ. ಹಣಕಾಸಿನ ಕೊರತೆ ಇರುತ್ತೆ, ಹೌದಲ್ಲ. ಬೆಳೆದಂತಹ ವಸ್ತುಗಳನ್ನ ಬೇರೆ ಒಂದು ರಾಜ್ಯಕ್ಕೆ ಅಥವಾ ಬೇರೆ ಎಲ್ಲರಿಗೆ ಕಳಿಸ್ಬೇಕಲ್ಲ, ಅದನ್ನು ಕೂಡ ರೊಕ್ಕ ಕೊಡಬೇಕಾಗುತ್ತೆ, ಹೌದಲ್ಲ. ಮತ್ತೆ ಅಲ್ಲಿಂದ ಇಲ್ಲಿಂದ ಏನಾಗುತ್ತೆ, ಹಂಗೆ ನೋಡ್ರಿ, ನಾವಿಲ್ಲಿ ಅದೇವೆ ಅಂದ್ರೆ ಬೇರೆದವ ಎಲ್ಲದಾನ, ಬೇರೆ ಕಡೆ ಅದಾನ, ಅಲ್ಲಿಂದ ಏನಾಗಬೇಕು, ಹಣಕಾಸಿನ ಕೊರತೆ ತೊಂದರೆ ಆಗುತ್ತೆ ಅಲ್ಲ, ಅದನ್ನು ಕೂಡ ಏನಾಗುತ್ತೆ, ಈ ಒಂದು ಸಮಸ್ಯೆ ಆಗುತ್ತೆ. ತಿಳುವಳಿಕೆ ಅಭಾವ ಇರುತ್ತೆ. ಕೆಲವು ವಸ್ತುಗಳಲ್ಲಿ ತಿಳುವಳಿಕೆ ಇರೋದಿಲ್ಲ. ಯಾವುದೇ ಒಂದು ವಸ್ತುಗಳನ್ನ ಏನ್ ಮಾಡ್ತಿರ್ತಾರೆ, ಬೆಳೆಸಿ ಅದನ್ನ ಏನ್ ಮಾಡ್ತಿರ್ತಾರೆ, ಅದಕ್ಕೆಲ್ಲ ವೈಜ್ಞಾನಿಕ ರೀತಿಯಾಗಿ ಅವರೆಲ್ಲ ಏನ್ ಮಾಡ್ಬೇಕಾಗುತ್ತೆ, ತಿಳಿದುಕೊಂಡು ಈ ವಸ್ತುಗಳನ್ನ ಬೆಳೆಸಬೇಕಾಗುತ್ತದೆ. ಇದನ್ನು ಕೂಡ ಎಲ್ಲ ಈ 5 ಏನು ಸಮಸ್ಯೆಗಳನ್ನ ನಾವು ಇಲ್ಲಿ ನೋಡಬಹುದು. ನೋಡಿ, ಈ ಅಡಚಣೆಗಳ ನಿವಾರಣೆಗೆ ಕೆಲವು ಸೇವೆಗಳು ಸೌಕರ್ಯ ಕಲ್ಪಿಸುತ್ತವೆ. ಇವುಗಳನ್ನು ವ್ಯಾಪಾರದ ಪೂರಕವೆಂದು ಕರೆಯುತ್ತಾರೆ, ಹೌದಾ. ಸ್ಥಳದ ಅಡಚಣೆ, ಸಾರಿಗೆ ಅಂತ ನೋಡೋಣ ಮೊದಲು.
ಸ್ಥಳದ ಅಡಚಣೆ, ಸಾರಿಗೆ ಅಂತ ನೋಡ್ತಾ ಹೋಗೋಣ. ನೋಡ್ರಿ, ಇಲ್ಲಿ ಸ್ಥಳದ ಅಡಚಣೆಯನ್ನು ನಿವಾರಿಸಲು ಸಾಗಾಟದ ವ್ಯವಸ್ಥೆಯ ಸಾರಿಗೆ ಸೇವೆಗಳನ್ನು ಬಳಸಲಾಗುತ್ತದೆ. ಹೌದಲ್ಲ, ಸಾರಿಗೆ ಸೇವೆಗಳಲ್ಲಿ ಯಾವ್ಯಾವ ಇದಾವೆ ಅಂದ್ರೆ ರಸ್ತೆ ಸಾರಿಗೆಯನ್ನು ನೋಡ್ತೇವೆ. ಹೌದಲ್ಲ, ವಸ್ತುಗಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವಂತಹ ಸಾರಿಗೆಯಲ್ಲಿ ನಾವು ಮೊದಲನೇದಾಗಿ ಯಾವ ನೋಡ್ತೇವೆ ಅಂದ್ರೆ ಅದು ರಸ್ತೆ ಸಾರಿಗೆಯಲ್ಲಿ ನೋಡ್ತೇವೆ. ಎರಡನೇದಾಗಿ ರೈಲು ಸಾರಿಗೆಯನ್ನ ನೋಡ್ತೇವೆ. ಹೌದಲ್ಲ, ರೈಲು ಸಾರಿಗೆಯಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಗೂಡ್ಸ್ ಮುಖಾಂತರ ಏನ್ ಮಾಡ್ತಾರೆ, ಆ ಎಲ್ಲ ವಸ್ತುಗಳನ್ನ ಏನ್ ಮಾಡ್ತಾರೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದಲ್ಲಿ ಕಳಿಸ್ತಾರೆ. ಅದನ್ನು ಕೂಡ ನಾವಿಲ್ಲಿ ನೋಡಬಹುದು. ಜಲ ಸಾರಿಗೆಯನ್ನ ಕೂಡ ನೋಡ್ತೇವೆ. ಯಾವುದು ಜಲಸಾರಿಗೆ? ಜಲಸಾರಿಗೆ ಏನಾಗುತ್ತೆ ಅಂದ್ರೆ ಹಡಗಿನ ಮುಖಾಂತರ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹಡಗಿನ ಮುಖಾಂತರ ವಸ್ತುಗಳನ್ನು ಬಹಳಷ್ಟು ನಾವೇನ್ ಮಾಡಬಹುದು, ವಸ್ತುಗಳನ್ನ ಕಳಿಸಬಹುದು. ಹೌದಲ್ಲ, ಜಲಸಾರಿಗೆಯಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಬಂದರದಿಂದ ಇನ್ನೊಂದು ರಾಷ್ಟ್ರದ ಬಂದರಿಗೆ ಏನ್ ಮಾಡ್ತಾರೆ, ಬಹಳಷ್ಟು ವಸ್ತುಗಳನ್ನ ಏನ್ ಮಾಡಬಹುದು, ಇಲ್ಲಿ ನಾವು ಕಳಿಸಬಹುದು. ಹೌದಲ್ಲ, ವಾಯು ಸಾರಿಗೆಯನ್ನ ನೋಡೋಣ. ಯಾವುದು? ವಾಯು ಸಾರಿಗೆ. ವಾಯು ಸಾರಿಗೆಯಲ್ಲಿ ಏನಾಗುತ್ತೆ ಅಂದ್ರೆ ವಸ್ತುಗಳು ಬೇಗನೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತವೆ. ಹೌದಲ್ಲ, ವಾಯು ಸಾರಿಗೆಯಲ್ಲಿ ಏನಾಗ್ತವೆ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನಾಗ್ತವೆ, ವಸ್ತುಗಳು ಬೇಗನೆ ಹೋಗ್ಬಿಡ್ತಾವೆ. ಹೌದಲ್ಲ, ಎದಕ್ಕಂದ್ರೆ ಇದು ಬಹಳ ವೇಗವಾಗಿ ಹೋಗುವಂತಹ ಒಂದು ಸಾರಿಗೆ ವ್ಯವಸ್ಥೆಯಾಗಿದೆ. ಹೌದಲ್ಲ, ಇಲ್ಲಿ ಸಾಗಾಟದ ಬೇರೆ ಬೇರೆ ಮಾಧ್ಯಮಗಳಾಗಿವೆ. ಸಾಗಾಟ ಏನಾಗಿದೆ, ಬೇರೆ ಬೇರೆ ಮಾಧ್ಯಮಗಳಾಗಿವೆ. ಹೌದಲ್ಲ, ಈ ಮಾಧ್ಯಮಗಳು ಏನಾಗ್ತವೆ ಅಂದ್ರೆ ಉತ್ಪಾದಕರಿಂದ ವ್ಯಾಪಾರಿಗಳಿಗೆ ಹಾಗೂ ವ್ಯಾಪಾರಿಗಳಿಂದ ಗ್ರಾಹಕರಿಗೆ ಉತ್ಪಾದಿಸಿದ ವಸ್ತುಗಳನ್ನು ಏನ್ ಮಾಡ್ತಾರೆ, ವಿತರಣೆ ಮಾಡಲು ಸಹಾಯ ಮಾಡುತ್ತದೆ. ಹಣಕಾಸಿನ ಸೇವೆ ಮತ್ತು ಬ್ಯಾಂಕುಗಳಂತ ನೋಡೋಣ. ನೋಡ್ರಿ, ಉತ್ಪಾದಕರಿಂದ ಅನುಭೋಗಿಗಳಿಗೆ ಸರಕುಗಳನ್ನು ವಿತರಣೆ ಮಾಡುವ ಕಾರ್ಯದಲ್ಲಿ ಹಣಕಾಸಿನ ಸಮಸ್ಯೆ ಉಂಟಾಗುತ್ತಿದೆ. ಹೌದಲ್ಲ, ಬೆಳೆದಂತಹ ವಸ್ತುಗಳು ಬೇರೆ ಕಡೆ ಕಳಿಸಿದಾಗ ಅಲ್ಲಿ ಒಂದು ಹಣದ ಸಮಸ್ಯೆ ಏನಾಗುತ್ತೆ, ನಮಗೆ ಆಗುವನ್ನ ನಾವು ನೋಡಬಹುದು. ಹೌದಲ್ಲ, ಹಣಕಾಸಿನ ಪೂರೈಕೆ ಎಲ್ಲ ಹಂತಗಳಿಗೂ ಅವಶ್ಯಕತೆಯಾಗಿದೆ. ಸರಕುಗಳನ್ನು ಹಣಕ್ಕೆ ವಿನಿಮಯ ಮಾಡಿಕೊಳ್ಳಲು ಸಹ ಹಣದ ಮಾಧ್ಯಮ ಏನಾಗಿದೆ, ಅವಶ್ಯಕತೆಯಾಗಿದೆ. ಹೌದಲ್ಲ, ಈ ಒಂದು ಬೆಳೆದಂತಹ ವಸ್ತುಗಳನ್ನ ನಾ ಏನ್ ಮಾಡ್ತೀನಿ, ಈಗ ನಾ ಇಲ್ಲಿ ಬೆಳೆದೀನಿ ವಸ್ತುಗಳನ್ನ, ನಾನು ಬೇರೆ ಒಂದು ಜಿಲ್ಲೆ ಅಥವಾ ರಾಜ್ಯಕ್ಕೆ ಕಳಿಸ್ಬೇಕಾದ್ರೆ ಏನ್ ಮಾಡ್ತೀನಿ, ಈಗ ನನಗೆ ಹಣದ ಏನಾಗುತ್ತೆ, ಸಮಸ್ಯೆ ಬರುತ್ತೆ. ಹೌದಲ್ಲ, ಆ ಸಮಸ್ಯೆನ ನಿವಾರಣೆ ಮಾಡಲು ಏನಿದೆ ಅಂದ್ರೆ ಅದು ಬ್ಯಾಂಕುಗಳಂತ ನೋಡ್ತೇವೆ. ಹೌದಲ್ಲ, ಈ ಸಮಸ್ಯೆಗಳನ್ನು ಬ್ಯಾಂಕುಗಳು ಮತ್ತು ಮತ್ತಿತರ ಹಣಕಾಸು ಸಂಸ್ಥೆಗಳಿಂದ ನಾವೇನ್ ಮಾಡಬಹುದು, ನಿವಾರಣೆ ಆಗುತ್ತವೆ ಅಂತ ನಾವಿಲ್ಲಿ ನೋಡಬಹುದು. ಹೌದಲ್ಲ, ಈಗ ನಾನು ಇಲ್ಲಿ ಬೆಳೆದೀನಿ ವಸ್ತುಗಳನ್ನ, ಬೇರೆ ಒಂದು ರಾಜ್ಯಕ್ಕೆ ನಾ ಕಳಿಸ್ತಾ ಇದ್ದೀನಿ ನನ್ನ ವಸ್ತುಗಳನ್ನ. ಹೌದಲ್ಲ, ಆ ವಸ್ತುಗಳ ಒಂದು ಮೌಲ್ಯ ಎಷ್ಟಾಗಿರ್ತದೆ, ಒಂದು 5 ಲಕ್ಷ 4 ಲಕ್ಷ ಹಿಂಗಾಗಿರ್ತದೆ ಅಂತ ತಿಳ್ಕೊರಿ. ಈಗ ಅವ ಅಲ್ಲಿಂದ ಕಳಿಸ್ಬೇಕಲ್ಲ ನನ್ನ ರೊಕ್ಕ. ಹೌದಲ್ಲ, ಆ ರೊಕ್ಕ ಕಳಿಸ್ಬೇಕಾದ್ರೆ ಏನ್ ಮಾಡ್ತಾನೆ, ಆ ಹಣಕಾಸಿನ ಒಂದು ಸಮಸ್ಯೆಯನ್ನ ಯಾವ ರೀತಿಯಾಗಿ ಬಗೆಹರಿಸ್ತಾನೆ ಅಂದ್ರೆ ಅದು ಬ್ಯಾಂಕುಗಳ ಮೂಲಕ ಬಗೆಹರಿಸ್ತೇವೆ. ಹೌದಲ್ಲ, ನನ್ನ ಅಕೌಂಟ್ ನಂಬರ್ ಕೊಟ್ಟೆ ಅಂದ್ರೆ ನನ್ನ ಅಕೌಂಟ್ ನಂಬರಿಗೆ ಅವ್ರು ಏನ್ ಮಾಡ್ತಾರೆ, ಇಷ್ಟು ರೊಕ್ಕ ಹಾಕ್ಬಿಡ್ತಾರೆ. ಹೌದಲ್ಲ, ಬ್ಯಾಂಕುಗಳು ಏನ್ ಮಾಡ್ತಾರೆ, ವ್ಯಾಪಾರಿಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹಣಕಾಸಿನ ಸೌಲಭ್ಯ ಒದಗಿಸುತ್ತಾರೆ ಮತ್ತು ವ್ಯವಹಾರ ಸುಗಮವಾಗಿ ನಡೆಸುವಂತಹ ಸೇವೆ ಕೂಡ ಯಾರು ಕೊಡ್ತಾರೆ, ಈ ಬ್ಯಾಂಕುಗಳು ಸಲ್ಲಿಸುತ್ತವೆ. ಹೌದಲ್ಲ, ಇಲ್ಲಿ ನಾವು ಇಷ್ಟು ನೋಡಬಹುದು. ನಷ್ಟ ಭಯ ವಿಮಾ ಕಂಪನಿಗಳನ್ನ ನೋಡೋಣ. ನಷ್ಟ ಭಯ ಮತ್ತು ವಿಮಾ ಕಂಪನಿಗಳನ್ನ ನೋಡ್ತಾ ಹೋಗೋಣ. ಸರಕುಗಳನ್ನು ಉತ್ಪಾದಕರಿಂದ ಅನುಭೋಗಿಗಳಿಗೆ ಸಾಗಿಸುವಾಗ ಅಥವಾ ಅವುಗಳನ್ನು ಉಗ್ರಾಣಗಳಲ್ಲಿ ಶೇಖರಿಸಿಟ್ಟಾಗ ಅವು ನಾಶ ಹೊಂದುವುದು, ಹಾನಿಗೊಳಗಾಗುವುದು ಅಥವಾ ಗುಣಮಟ್ಟದಲ್ಲಿ ಏನಾಗ್ತವೆ, ಕ್ಷೀಣತೆ ಮುಂತಾದ ಅನೇಕ ಅಪಾಯಗಳಾಗುತ್ತವೆ ಅಂತ ನಾವು ನೋಡಿರಬಹುದು. ಹೌದಲ್ಲ, ಈಗ ನಾನು ಸರಕುಗಳನ್ನ ಏನ್ ಮಾಡ್ತೀನಿ, ಉತ್ಪಾದಕರಿಂದ ಅನುಭೋಗಿಗಳಿಗೆ ಸಾಗಿಸ್ತಾ ಇರ್ತೀನಿ. ಸಾಗಿಸುವಾಗ ಏನಾಗುತ್ತೆ ಅಂದ್ರೆ ಆಕ್ಸಿಡೆಂಟ್ ಐತಂದ್ರೆ ನನ್ನ ಗಾಡಿದು ಏನಾರೆ, ಹೌದಲ್ಲ, ನನ್ನ ಗಾಡಿ ಹೋಗಿ ಎಲ್ಲರೇ ಇದ್ರಾಗ ಬಿತ್ತಂದ್ರೆ, ನೀರಾಗ ಬಿತ್ತಂದ್ರೆ, ಅಂದ್ರೆ ಕೆಲವು ನದಿಗಳಿರ್ತಾವೆ ಅಲ್ಲಿ ಬಿತ್ತಂದ್ರೆ, ಹೌದಲ್ಲ, ಕೆಲವು ಉಗ್ರಾಣಗಳಲ್ಲಿ ಏನಾಗುತ್ತೆ, ನಾವು ಶೇಖರಿಸಿಡ್ತೀನಿ, ಅವುಗಳು ಏನಾಗ್ತವೆ, ನಾಶ ಆಯ್ತು, ಬೆಂಕಿ ಹಸ್ತು, ಇಲ್ಲ ನೀರು ಬಂದು ಮಳೆ ನೀರಿಗೆ ಏನಾಗ್ತವೆ, ಮಳೆ ನೀರು ನುಗ್ಗಿ ಏನ್ ಮಾಡ್ತವೆ, ನಾಶಪಡಿಸ್ತವೆ. ಹೌದಲ್ಲ, ಕೆಲವೊಂದು ಸಾರಿ ಹಾನಿ ಆಗ್ತವೆ, ಕೆಲವೊಂದು ಸಾರಿ ಏನಾಗ್ತವೆ, ಗುಣಮಟ್ಟದಲ್ಲಿ ಕ್ಷೀಣತೆ ಹೊಂತ ಅಂದ್ರೆ ಇಟ್ಟು ಏನಾಗ್ಬಿಡ್ತಾವು, ಕ್ಷೀಣತೆ ಆಗ್ತಾವ ಅಂದ್ರೆ ಅದು ಕೆಡ್ತೈತಿ ಇಟ್ಟಾಗ. ಹೌದಲ್ಲ, ಅದು ಮುಂತಾದ ಅನೇಕ ಅಪಾಯಗಳಾಗ್ತವೆ. ಹೌದಲ್ಲ, ಅವುಗಳನ್ನ ಎಲ್ಲ ನಾ ಏನ್ ಮಾಡ್ತೀನಿ, ಅವುಗಳ ಮೇಲೆ ನಾ ಏನ್ ಮಾಡ್ತೀನಿ ಅಂದ್ರೆ ವಿಮಾ ಕಂಪನಿಗಳಲ್ಲಿ ಏನ್ ಮಾಡ್ತೀನಿ, ವಿಮಾನ ಮಾಡ್ತೀನಿ. ಹೌದಲ್ಲ, ವಿಮಾ ಅಂದ್ರೆ ಈಗ ನೀವು ನೋಡಿರ್ಬೋದು LIC ಅಂತ ನೋಡ್ತಿರಲ್ಲ, ಜೀವ ವಿಮಾ ನಿಗಮದಲ್ಲಿ ನಾವೇನ್ ಮಾಡ್ತೀವಿ, ಪಾಲಿಸಿಯನ್ನ ಮಾಡ್ತಿರ್ತೇವೆ. ಅದೇ ರೀತಿಯಾಗಿ ನಮ್ಮ ಗಾಡಿಗಳ ಮೇಲೂ ಕೂಡ ನಾವೇನ್ ಮಾಡ್ತೇವೆ, ಇನ್ಸೂರೆನ್ಸ್ ಅಂತ ಮಾಡ್ತೇವೆ. ಇವೆಲ್ಲಗಳ ಮೇಲೆ ನಾ ಏನ್ ಮಾಡ್ತೀನಿ, ಈಗ ಇನ್ಸೂರೆನ್ಸ್ ಮಾಡಿಟ್ಟೆ ಅಂದ್ರೆ ಎಷ್ಟೇ ನಷ್ಟ ಆದ್ರೂ ಕೂಡ ಆ ಇನ್ಸೂರೆನ್ಸ್ ಏನ್ ಮಾಡ್ತಾರೆ, ಕ್ಲೇಮ್ ಆಗುತ್ತೆ ನನ್ನ ಮೇಲೆ. ಹೌದಲ್ಲ, ಈ ನಷ್ಟದ ತೊಡಕುಗಳನ್ನು ನಿವಾರಿಸಲು ವಿಮಾ ಸೌಲಭ್ಯಗಳಿವೆ ಅಂತ ನೋಡುತ್ತೇವೆ. ಹೌದಲ್ಲ, ಇವುಗಳಲ್ಲಿ ಮುಖ್ಯವಾದವು ಅಗ್ನಿ ವಿಮೆ ಮತ್ತು ಜಲ ವಿಮೆ ಮತ್ತು ಆಕ್ಸಿಡೆಂಟ್ ಆದಾಗ ಅದನ್ನು ಕೂಡ ವಿಮೆ ಇರುತ್ತೆ. ಹೌದಲ್ಲ, ಅಪಘಾತ ವಿಮೆಗಳನ್ನು ಕೂಡ ನೋಡ್ತೇವೆ. ಈ ರೀತಿ ವಿಮಾ ಕಂಪನಿಗಳು ವ್ಯಾಪಾರದ
ಏನಾಗ್ತವೆ ನೋಡ್ರಿ, ಸುಗಮ ರೀತಿಯಲ್ಲಿ ನಡೆಯಲು ಸಹಾಯವನ್ನು ಸಲ್ಲಿಸುತ್ತವೆ. ಯಾವುದು? ಈ ವಿಮಾ ಕಂಪನಿಗಳು. ಸಮಯದ ಅಡಚಣೆ ಮತ್ತು ಶೇಖರಣೆಯನ್ನ ನೋಡೋಣ. ಸಮಯದ ಅಡಚಣೆ ಮತ್ತು ಶೇಖರಣೆ ನೋಡ್ರಿ, ಸರಕುಗಳು ಉತ್ಪಾದನೆ ಮತ್ತು ಅನುಭೋಗ ಬೇರೆ ಬೇರೆ ಸಮಯಗಳಲ್ಲಾಗುತ್ತವೆ. ಹೌದಲ್ಲ, ಸರಕು ಉತ್ಪಾದನೆ ಮತ್ತು ಅನುಭೋಗ ಏನಾಗುತ್ತೆ, ಬೇರೆ ಬೇರೆ ಸಮಯಗಳಾಗುತ್ತವೆ. ಆದರೆ ಇವುಗಳನ್ನು ಕಾಲಕಾಲಕ್ಕೆ ಅನುಭೋಗಗಳಿಗೆ ಒದಗಿಸಲು ಸೇಕರಿಸಿ ಇಡಬೇಕಾಗುತ್ತದೆ. ಹೌದಲ್ಲ, ಕೆಲವು ವಸ್ತುಗಳನ್ನ ಏನ್ ಮಾಡ್ತಾರೆ, ನಾವೆಲ್ಲರೂ ನಮ್ಮ ಸಮಯಕ್ಕೆ ಬೇಕಾದವಾಗ ಅವು ವಸ್ತುಗಳು ಬೇಕಲ್ಲ, ಅದಕ್ಕೆ ನಾವೇನ್ ಮಾಡ್ತೇವೆ, ಅವಕ್ಕೆ ಶೇಖರಿಸ್ತೇವೆ. ಎಲ್ಲಿ ಅಂದ್ರೆ ಗೋಡಾಮ್ಗಳಲ್ಲಿ. ಹೌದಲ್ಲ, ಇದಕ್ಕಾಗಿ ಉಗ್ರಾಣು ವ್ಯವಸ್ಥೆ ಸೇವೆ ಒದಗಿಸುತ್ತವೆ. ಉಗ್ರಾಣುಗಳಂದ್ರೆ ಇದೇ ಗೋಡಾಮ್ಗಳು ಅಂತ ಹೇಳ್ತಿರ್ತೇವಲ್ಲ ನಾವು. ಈ ಉಗ್ರಾಣುಗಳು ವೈಜ್ಞಾನಿಕ ರೀತಿಯಲ್ಲಿ ಏನಾಗಿರ್ತವೆ, ನಿರ್ಮಾಣವಾಗಿರ್ತವೆ. ಇವು ಏನಾಗಿರ್ತವೆ, ವೈಜ್ಞಾನಿಕ ರೀತಿಯಲ್ಲಿ ನಿರ್ಮಾಣವಾಗಿರ್ತವೆ. ಕೆಲವು ಉಗ್ರಾಣುಗಳಲ್ಲಿ ಶೈತ್ಯಾಗಾರದ ವ್ಯವಸ್ಥೆ ಕೂಡ ಇರ್ತವೆ. ಶೈತ್ಯಾಗಾರ ಅಂದ್ರೆ ಫ್ರೀಜರ್ ಅಂತ ನೋಡ್ತೇವೆ ನಾವು, ಮನೆಯಲ್ಲಿ ಕೂಡ ಸಣ್ಣ ಸಣ್ಣ ಫ್ರೀಜರ್ ನೋಡ್ತೇವೆ. ಆದರೆ ಗೋಡಾಮ್ ಅಲ್ಲಿ ಉಗ್ರಾಣುಗಳಲ್ಲಿ ದೊಡ್ಡವಾದಂತಹ ಶೈತ್ಯಾಗಾರದ ವ್ಯವಸ್ಥೆ ಕೂಡ ಇರ್ತವೆ. ಅಲ್ಲಿ ವಸ್ತುಗಳು ಇಟ್ಟಾಗ ಇಲ್ಲಿ ಚಿತ್ರದಲ್ಲಿ ನೀವು ನೋಡಬಹುದು. ಹೌದಲ್ಲ, ಕಾಣ್ತಾ ಇದೆ ಅಲ್ವಾ ನಿಮ್ಗೆ? ಇಲ್ಲೆಲ್ಲ ಫ್ರೀಜರ್ ಅಲ್ಲಿ ಇಟ್ಟರೆ ಅದು ಬಾಳಿಕೆ ಬರುತ್ತೆ ಅಂತ ನಾವಿಲ್ಲಿ ನೋಡಬಹುದು. ಜ್ಞಾನದ ಕೊರತೆ ಮತ್ತು ಜಾಹೀರಾತು. ಯಾವುದು? ಜ್ಞಾನದ ಕೊರತೆ ಮತ್ತು ಜಾಹೀರಾತನ್ನ ನೋಡೋಣ. ನೋಡ್ರಿ, ಉತ್ಪಾದಕರಿಂದ ಅನುಭೋಗಿಗಳಿಗೆ ಸರಕುಗಳನ್ನು ವಿತರಣೆ ಮಾಡುವ ಸಂದರ್ಭದಲ್ಲಿ ಅನೇಕ ವೇಳೆ ಸರಕುಗಳ ಬಗ್ಗೆ ಜ್ಞಾನ ಅಥವಾ ತಿಳುವಳಿಕೆ ಕೊಡಬೇಕಾಗುತ್ತದೆ. ಹೌದಲ್ವಾ? ಇಲ್ಲಿ ನಾ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಚಿತ್ರ ಇದೆ, ಇಲ್ಲಿ ಚಿತ್ರದಲ್ಲಿ ಗಮನಿಸಬಹುದು ನೀವು. ನೋಡ್ರಿ, ಕೆಲವು ವಸ್ತುಗಳ ಮತ್ತು ಉತ್ಪಾದನೆ ಮಾಡುವಾಗ ನಾ ಏನ್ ಮಾಡ್ತೀನಿ ಅಂದ್ರೆ, ಆ ಸರಕುಗಳ ಬಗ್ಗೆ ಜ್ಞಾನ ಅಥವಾ ತಿಳುವಳಿಕೆ ನಾ ಕೊಡ್ತೀನಿ ಬೇರೆದವ್ರಿಗೆ. ಹಿಂಗಿಂಗ್ ಮಾಡ್ಬೇಕು, ನೀವು ಈ ತರ ಬೆಳೆದರೆ ಈ ತರ ನೀವು ಏನ್ ಮಾಡಬಹುದು, ವಸ್ತುಗಳನ್ನ ಉತ್ಪಾದಿಸಬಹುದು ಅಂತ. ಹೌದಲ್ಲ, ಹೊಸ ಹೊಸ ಸರಕುಗಳ ಉತ್ಪಾದನೆಯಲ್ಲಿ ಅಥವಾ ಪರ್ಯಾಯ ವಸ್ತುಗಳು ಉಪಯೋಗಿಸಬಹುದಾದ ಸಂದರ್ಭಗಳಲ್ಲೂ ಜಾಹೀರಾತು ಸೇವಾ ಜ್ಞಾನ ಅಥವಾ ತಿಳುವಳಿಕೆ ಕೊಟ್ಟು ವ್ಯಾಪಾರ ಸೇವೆ ಮಾಡುವ ಒಂದು ಅಂಗವಾಗಿದೆ ಅಂತ ನೋಡಬಹುದು. ಹೌದಾ? ವ್ಯವಹಾರದ ನೀತಿ ತತ್ವಗಳನ್ನು ನೋಡೋಣ. ಸಾಮಾನ್ಯವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಮುಖ್ಯ ಉದ್ದೇಶ ಲಾಭ ಗಳಿಕೆಯಾಗಿದೆ ಎಂದು ತಿಳಿದಿದ್ದೇವೆ ನಾವು. ಹೌದಲ್ಲ, ಆದರೆ ಈ ಗ್ರಹಿಕೆ ಸರಿಯಲ್ಲ. ವ್ಯವಹಾರದ ಮುಖ್ಯ ಉದ್ದೇಶ ವ್ಯವಹಾರ ನಡೆಸಲು ಸಮಂಜಸವಾದಂತಹ ಮತ್ತು ನ್ಯಾಯಯುಕ್ತವಾದಂತಹ ಲಾಭ ಗಳಿಕೆ ಆಗಿರ್ಬೇಕು ಯಾವತ್ತು. ಹೌದಲ್ಲ, ಕೆಲವರಿಕೆಗಳನ್ನ ಮಾಡಕ್ ಹೋಗ್ಬಾರ್ದು ಯಾವತ್ತು. ಇವುಗಳು ಬಹಳ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ವೃತ್ತಿಗಳಾಗಿವೆ ಅಂತ ನಾವು ಇಲ್ಲಿ ನೋಡಬಹುದು. ಇವು ಗ್ರಾಹಕರಿಗೆ ವಸ್ತುಗಳು ಮತ್ತು ಸೇವೆಗಳನ್ನು ಒದಗಿಸುತ್ತವೆ. ವ್ಯಾಪಾರಗಾರರು ತಮ್ಮ ವ್ಯವಹಾರ ನಡೆಸಲು ಸಾಕಾಗುವಷ್ಟು ಲಾಭ ಮಾತ್ರ ಇಟ್ಟುಕೊಳ್ಳಬೇಕು. ಹೌದಲ್ಲ, ಲಾಭಕ್ಕಿಂತ ಹೆಚ್ಚಾಗಿ ಏನ್ ಮಾಡ್ತಾನೆ ಅವನು, ಒಂದೊಂದ್ಸಾರಿ ಆ ಕೆಲವು ಏನ್ ಮಾಡ್ತಾನಂದ್ರೆ ಕಲಬೆರಿಕೆಗಳನ್ನ ಮಾಡ್ತಿರ್ತಾನೆ. ಹೌದಲ್ಲ, ಅವೆಲ್ಲ ಮಾಡಬಾರ್ದು. ಹೀಗೆ ಮಾಡುವುದರಿಂದ ವ್ಯವಹಾರ ವೃತ್ತಿ ಧರ್ಮ ಪಾಲಿಸದಂತಾಗುತ್ತದೆ. ಹೌದಲ್ಲ, ನಾವು ಸರಿಯಾದಂತಹ ರೀತಿಯಲ್ಲಿ ನಾವು ಪಾಲಿಸ್ಕೊಂಡು ಹೋದ್ರೆ ವೃತ್ತಿ ಧರ್ಮ ನಾವು ಪಾಲಿಸದಂತಾಗುತ್ತದೆ. ಹೌದಲ್ಲ, ಸಮಾಜಕ್ಕೆ ತಮ್ಮ ಸೇವೆ ಮಾಡಿದಂತಾಗುತ್ತದೆ. ಹೌದಾ? ಆದರೆ ಇಂದು ಹಣ ಗಳಿಕೆಗೆ ಲಾಭಗೋರತನದ ವ್ಯವಹಾರದೊಳಕ್ಕೆ ಹೊಕ್ಕಿದೆ ಅಂತ ನಾವಿಲ್ಲಿ ನೋಡಬಹುದು. ಕೆಲವು ವ್ಯಾಪಾರಗಾರರು ಏನ್ ಮಾಡ್ತಾರೆ, ಅಹಿತಕರವಾದಂತಹ ವ್ಯವಹಾರ ಪದ್ಧತಿಗಳನ್ನು ಅನುಸರಿಸುತ್ತಾರೆ. ಹೌದಲ್ಲ, ಆ ಹಿತಕರ ಪದ್ಧತಿಗಳಲ್ಲಿ ಮುಖ್ಯವಾದವು ವಸ್ತುಗಳ ಕಲಬೆರಿಕೆ ಅಂತ ನೋಡ್ತೇವೆ. ಹೌದಲ್ಲ, ಹೆಚ್ಚು ಲಾಭ, ತೂಕ ಮತ್ತು ಅಳತೆಗಳಲ್ಲಿ ಮೋಸ ಮಾಡುವುದು, ಅಕ್ರಮ ದಾಸ್ತಾನು ಮಾಡಿ ಕೃತಕ ಅಭಾವ ಪರಿಸ್ಥಿತಿ ಏನ್ ಮಾಡ್ತಾರೆ ಏರ್ಪಡಿಸುವುದು, ಕಾಲಸಂತೆಗಳಲ್ಲಿ ವಸ್ತುಗಳನ್ನು ಮಾರುವುದು ಮುಂತಾದವುಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಹೌದಲ್ಲ, ಈಗ ನೋಡ್ರಿ ಏನ್ ಮಾಡ್ತೀವಿ ಅಂದ್ರೆ, ನಾವು ನಂದೊಂದು ಅಂಗಡಿ ಐತೆ ತಿಳ್ಕೊರಿ, ನಾ ಏನ್ ಮಾಡ್ತೀನಿ, ಈಗ ವಸ್ತುಗಳ ಕಲಬೆರಿಕೆಗಳನ್ನ ಮಾಡ್ತಾ ಹೋಗ್ತೀನಿ. ಹೌದಲ್ಲ, ಅಕ್ಕಿಗಳಲ್ಲಿ ಕಲ್ಲುಗಳನ್ನ ಮಿರಿಸುವುದು. ಹೌದಲ್ಲ, ಹಿಂಗ್ ಮಾಡಿದ್ರೆ ಏನಾಗುತ್ತೆ, ನನ್ಗೆ ಸ್ವಲ್ಪ ಹೆಚ್ಚಿಗೆ ಲಾಭ ಬರುತ್ತೆ. ಮತ್ತು ತೂಕದಲ್ಲಿ ಏನ್ ಮಾಡ್ತೀನಿ, ನಾನು ತೂಕ ಮಾಡೋ ಮುಂದಾಗ ತೂಕ ಹೊಡಿತೀನಿ. ತೂಕ ಹೊಡೆದಂದ್ರೆ ಏನಾಗುತ್ತೆ, ಸ್ವಲ್ಪ ಒಂದು ಕಿಲೋ ಕೊಡೋಕ್ಕಿಂತ ನಾ ಏನ್ ಮಾಡ್ತೀನಿ, 950 ಗ್ರಾಮ್ ಕೊಟ್ಟೆ, ಹೀಗೆ ತೂಕ ಹೊಡಿತೀನಿ. ಹೌದಲ್ಲ, ಮೋಸ ಮಾಡ್ತಿರ್ತೀನಿ ನಾ. ಮತ್ತು ಅಕ್ರಮ ದಾಸ್ತಾನು ಮಾಡಿ ನಾ ಏನ್ ಮಾಡ್ತೀನಿ, ಕೃತಕವಾದಂತಹ ಅಭಾವ ಏರ್ಪಡಿಸಿ ನಾ ಏನ್ ಮಾಡ್ತೀನಿ, ಕಾಲಸಂತೆಯಲ್ಲಿ ವಸ್ತುಗಳನ್ನು ಮಾಡ್ತೀನಿ. ಹೌದಲ್ಲ, ಈಗ ಏನ್ ಮಾಡ್ತೀನಿ ಅಂದ್ರೆ, ನಾ GST ತುಂಬೋದಿಲ್ಲ. ಈಗ GST ತುಂಬಲಾರೆ ನಾ ಏನ್ ಮಾಡ್ತೀನಿ ಅಂದ್ರೆ, ನನ್ನ ಒಂದು ವಸ್ತುಗಳನ್ನು ನಾ ಏನ್ ಮಾಡ್ತೀನಿ ಅಂದ್ರೆ, ಬ್ಲ್ಯಾಕ್ ಮುಖಾಂತರ ನಾ ಏನ್ ಮಾಡ್ತೀನಿ, ನನ್ನ ವಸ್ತುಗಳನ್ನ ಮಾಡ್ತೀನಿ. ಬ್ಲ್ಯಾಕ್ ಮಾರ್ಕೆಟ್ ಅಂತ ನೋಡ್ತೇವೆ, ಕಾಲಸಂತೆಯಲ್ಲಿ. ಬ್ಲ್ಯಾಕ್ ಮಾರ್ಕೆಟ್ ಅಂದ್ರೆ ಕಾಲಸಂತೆಯಲ್ಲಿ ನಾನು ವಸ್ತುಗಳನ್ನ ಮಾಡ್ತೀನಿ. ಮಾರದೇನೆ ಏನಾಗುತ್ತೆ, ನನಗೆ ಸ್ವಲ್ಪ ಹೆಚ್ಚಿಗೆ ಅದಕ್ಕೆ GST ತುಂಬ ಆಗೋಕ್ಕಾಗೋದಿಲ್ಲ. ತುಂಬಲಿಕ್ಕೆ ಅಂದ್ರೆ ಏನಾಗುತ್ತೆ, ನನಗೆ ಫಾಯ್ದಾ ಇಲ್ಲ. ಇವೆಲ್ಲ ಏನು ಕಲಬೆರಿಕೆ ಅಂತ, ಇವೆಲ್ಲ ಏನು ವ್ಯಾಪಾರಗಾರರಲ್ಲಿ ಅಹಿತಕರವಾದಂತಹ ವ್ಯಾಪಾರವನ್ನು ಮಾಡುವುದು. ಇವೆಲ್ಲ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ, ನಷ್ಟ ಆಗುತ್ತೆ. ಮುಂದೆ ಒಂದಿನ ನಮಗೆ ನಷ್ಟ ಆಗುತ್ತೆ ಅದು. ಹೌದಲ್ಲ, ನಮ್ಮ ದೇಶದಲ್ಲಿ ಈ ಅನಿಷ್ಟ ಪದ್ಧತಿಗಳನ್ನು ದೂರು ಮಾಡಲು ಸರ್ಕಾರ ಸಾರ್ವಜನಿಕ ವಿತರಣಾ ಪದ್ಧತಿಯನ್ನು ರೂಢಿಗೆ ತಂದಿದೆ. ಅಗತ್ಯ ವಸ್ತುಗಳ ಸರಬರಾಜಿನ ಬಗ್ಗೆ ಕಾನೂನು ರಚಿಸಿದೆ. ಹೌದಲ್ಲ, ಯಾವ್ಯಾವ ವಿಧ ಅಂತ ನೋಡ್ತಾ ಹೋಗೋಣಂತೆ.
ಕೈಗಾರಿಕಾ ವಸ್ತುಗಳ ಮೇಲಿನ ಕಾನೂನಿನ ಪ್ರಕಾರ ಏನು ಮಾಡ್ತಾರೆ, ಪ್ರತಿ ಉತ್ಪಾದನಾ ವಸ್ತುಗಳ ಪೊಟ್ಟಣಗಳ ಮೇಲೆ ಏನು ಮಾಡ್ತಾರೆ ಅಂದರೆ ಉತ್ಪಾದನಾ ತಾರೀಕು, ಬಳಕೆ ದಿನಮಿತಿ ಅಂತ ನೋಡ್ತೇವೆ. ಅಂದರೆ ಒಂದು ವಸ್ತು, ನಾನು ಈಗ ಏನು ಮಾಡ್ತೀನಿ, ನಂದೊಂದು ಫ್ಯಾಕ್ಟ್ರಿ ಇದೆ ಅಂತ ತಿಳ್ಕೊಳ್ರಿ, ನಂದೊಂದು ಕೈಗಾರಿಕೆ ಇದೆ. ಆ ಕೈಗಾರಿಕೆಯಲ್ಲಿ ಉತ್ಪಾದನೆಯನ್ನು ಮಾಡಿದಂತಹ ವಸ್ತುಗಳ ಮೇಲೆ ಏನು ಮಾಡ್ತೀನಿ ಅಂದರೆ ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಅಂತ ಬರುತ್ತೆ. ಅಂದರೆ ಮುದ್ರಿತವಾದಂತಹ ದಿನಾಂಕ, ಅಂದರೆ ಯಾವ ದಿನ ಆ ಒಂದು ವಸ್ತು ತಯಾರಾಯಿತು ಮತ್ತು ಯಾವೊಂದು ದಿನ ಆ ವಸ್ತು ಕೆಡುವಂತಹ ಪರಿಸ್ಥಿತಿ ಬರುತ್ತೆ ಅಲ್ವಾ, ಅದನ್ನು ಕೂಡ ಏನು ಮಾಡಬೇಕಾಗುತ್ತೆ, ಆ ಡೇಟ್ ಆಫ್ ಎಕ್ಸ್ಪೈರಿ ಅಂತ, ಅಂದರೆ ಬಳಕೆಯ ದಿನಮಿತಿ, ಅಂದರೆ ಬಳಕೆಯ ಕೊನೆಯ ಮಿತಿ ತನಕ ಅದು ಕೂಡ ಏನು ಮಾಡಬೇಕು, ಆ ಒಂದು ದಿನಾಂಕಗಳನ್ನು ಏನು ಮಾಡಬೇಕಾಗುತ್ತೆ, ಆ ವಸ್ತುಗಳ ಮೇಲೆ ಮುದ್ರಿಸಬೇಕಾಗುತ್ತದೆ. ಅಥವಾ ಅಳತೆ ಮತ್ತು ಗರಿಷ್ಠ ಬೆಲೆಯನ್ನು ಕೂಡ ಏನು ಮಾಡಬೇಕಾಗುತ್ತೆ, ಮುದ್ರಿಸಬೇಕಾಗುತ್ತೆ ಆ ವಸ್ತುಗಳ ಮೇಲೆ. ಪದಾರ್ಥಗಳ ಗುಣಮಟ್ಟ ಕಾಪಾಡಲು ಏನು ಮಾಡುತ್ತೆ ನೋಡ್ರಿ, ಭಾರತ ಸರ್ಕಾರದವರು ಭಾರತೀಯ ಮಾನಕ ಸಂಸ್ಥೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಏನಾಗಿದೆ ಅನ್ನು ಸ್ಥಾಪಿಸಲಾಗಿದೆ. ಯಾವುದು ಪದಾರ್ಥಗಳ ಗುಣಮಟ್ಟವನ್ನು ಕಾಪಾಡಲು ಯಾವುದಿದೆ, ಭಾರತ ಸರ್ಕಾರವು ಸಂಸ್ಥೆ ಯಾವುದು, ಭಾರತೀಯ ಮಾನಕ ಸಂಸ್ಥೆ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ನೋಡ್ತೇವೆ. ಹೌದಾ, ಇಲ್ಲಿ ಚಿತ್ರದಲ್ಲಿ ನೀವು ಗಮನಿಸಬಹುದು. ಈ ಸಂಸ್ಥೆ ಪದಾರ್ಥಗಳ ಗುಣಮಟ್ಟವನ್ನು ಏನು ಮಾಡುತ್ತೆ, ಪರೀಕ್ಷಿಸಿ ಗುಣಮಟ್ಟ ಸರಿಯಾಗಿರುವ ವಸ್ತುಗಳ ಮೇಲೆ ಏನು ಮಾಡುತ್ತೆ ಅಂದರೆ ISI ಚಿಹ್ನೆಯನ್ನು ಮುದ್ರಿಸುತ್ತದೆ. ಯಾವುದು, ISI ಚಿಹ್ನೆಯನ್ನು ಮುದ್ರಿಸುತ್ತದೆ. ಎದಕ್ಕೆ ಮುದ್ರಿಸುತ್ತದೆ, ಆ ಪದಾರ್ಥಗಳ ಗುಣಮಟ್ಟ ಪರೀಕ್ಷಿಸುತ್ತದೆ. ಹೌದಲ್ಲ, ಪರೀಕ್ಷಿಸಿ ಏನು ಮಾಡುತ್ತೆ, ಆ ಗುಣಮಟ್ಟ ಸರಿಯಾಗಿದ್ರೆ ಅದರ ಮೇಲೆ ಏನು ಮಾಡ್ತಾರೆ, ಆ ISI ಚಿಹ್ನೆಯನ್ನು ಏನು ಮಾಡ್ತಾರೆ, ಮುದ್ರಿಸ್ತಾರೆ. ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಿದರಲ್ಲ ಈ ಚಿತ್ರಗಳನ್ನು ನೋಡ್ರಿ. ಇಲ್ಲಿ ವ್ಯವಸಾಯ ಉತ್ಪನ್ನ ವಸ್ತುಗಳ ಮೇಲೆ ಏನು ಮಾಡ್ತಾರೆ, ಗುಣಮಟ್ಟ ತಿಳಿಯಲು ಅಗ್ಮಾರ್ಕ್ ಚಿಹ್ನೆಯನ್ನು ಮುದ್ರಿಸುವುದನ್ನು ಏನು ಮಾಡಲಾಗಿದೆ, ಕಡ್ಡಾಯಗೊಳಿಸಲಾಗಿದೆ. ನೋಡ್ರಿ, ವ್ಯವಸಾಯದ ಉತ್ಪನ್ನಗಳಾದಂತಹ ವಸ್ತುಗಳ ಮೇಲೆ ಏನು ಮಾಡ್ತಾರೆ ಅಂದರೆ ಈ ಅಗ್ಮಾರ್ಕ್ ಚಿಹ್ನೆಯನ್ನು ಮುದ್ರಿಸುವುದು ಕಡ್ಡಾಯಗೊಳಿಸಲಾಗಿದೆ. ಹೌದಲ್ಲ, ಭಾರತ ಸರ್ಕಾರದ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ, ಈ ಚಿಹ್ನೆ ಇದೆ ನೋಡ್ರಿ, ಅಗ್ಮಾರ್ಕ್ ಅಂತ ಒಳಗಡೆ ನಿಮಗೆ ಕಾಣ್ತಾ ಇರಬಹುದು. ಆ ಅಗ್ಮಾರ್ಕ್ ಚಿಹ್ನೆಯನ್ನು ಏನು ಮಾಡ್ತಾರೆ, ಉತ್ಪನ್ನಗಳ ಮೇಲೆ ಏನು ಮಾಡ್ತಾರೆ, ಮುದ್ರಿಸುತ್ತಾರೆ. ಇಲ್ಲಿ ಒಂದು ಸನ್ರೈಟ್ ಅಂತ ಒಂದು ಯಾವುದಿದೆ, ಆಯಿಲ್ ಅಂತ ಇದೆ, ಹೌದಲ್ಲ, ಎಣ್ಣೆ ಅಂತ ನೋಡ್ತೀವಿ, ಅದರ ಮೇಲ್ಗಡೆ ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ, ಆ ಅಗ್ಮಾರ್ಕ್ ಚಿಹ್ನೆಯನ್ನು ಹಾಕಿರ್ತಾರೆ. ಯಾರು, ಈ ಗುಣಮಟ್ಟ ತಿಳಿಯಲು ಅಗ್ಮಾರ್ಕ್ ಚಿಹ್ನೆಯನ್ನು ಮುದ್ರಿಸ್ತಾರೆ. ಹೌದಾ, ಅದೇ ರೀತಿಯಾಗಿ ಸರ್ಕಾರದ ಅಗತ್ಯ ವಸ್ತುಗಳನ್ನು ಒದಗಿಸಲು ಗ್ರಾಹಕರ ಸರ್ಕಾರಿ ಸಂಘಗಳನ್ನು, ಜನತಾ ಬಜಾರುಗಳನ್ನು ಸ್ಥಾಪಿಸಿದೆ. ನೋಡ್ರಿ, ಸರ್ಕಾರ ಅಗತ್ಯ ವಸ್ತುಗಳನ್ನು ಒದಗಿಸಲು ಏನು ಮಾಡಿದೆ ಅಂದರೆ ಗ್ರಾಹಕರ ಸರ್ಕಾರಿ ಸಂಘಗಳು, ಜನತಾ ಬಜಾರುಗಳನ್ನು ಏನು ಮಾಡಿದೆ, ಸ್ಥಾಪಿಸಿದೆ. ಏನೆಲ್ಲ ಕ್ರಮಗಳನ್ನು ಕೈಗೊಂಡರೂ ವ್ಯಾಪಾರಿಗಳಲ್ಲಿ ಸಮಾಜದ ಹಿತದೃಷ್ಟಿಯಿಂದ ವೃತ್ತಿಧರ್ಮ ಆಚರಣೆ ಇಲ್ಲವಾದಲ್ಲಿ ವ್ಯಾಪಾರವು ದ್ರೋಹ ಅಥವಾ ಮೋಸದ ಚಿಂತನೆಯಾಗುತ್ತದೆ. ಇದು ಒತ್ತಾಯದಿಂದ ಬರುವಂತಹದ್ದಲ್ಲ, ಆತ್ಮವಿಶ್ವಾಸದಿಂದ ಬರಬೇಕಾಗುತ್ತದೆ. ವ್ಯಾಪಾರವು ದ್ರೋಹದ ಚಿಂತನೆಗೆ ಆಗಬಾರದು. ವ್ಯಾಪಾರವು ಏನಾಗಿರಬೇಕು, ಸಾರ್ವಜನಿಕ ಹಿತದೃಷ್ಟಿಯಿಂದ ನಡೆಯಬೇಕು ಅಂತ ಇಲ್ಲಿ ನೋಡಬಹುದು. ಈ ಒಂದು ಇವತ್ತಿನ ತರಗತಿಯಲ್ಲಿ ನಾವಿಷ್ಟು ವ್ಯಾಪಾರದ ಬಗ್ಗೆ ನೋಡ್ತೇವೆ. ಹೌದಲ್ಲ, ಏನು ವ್ಯವಹಾರದ ಅಧ್ಯಯನದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ಈ ಒಂದು ಅಧ್ಯಾಯದಲ್ಲಿ ನಾವು ಪೂರ್ಣ ರೀತಿಯಾಗಿ ತಿಳ್ಕೊಂಡಿದ್ದೇವೆ. ಹಿಂದಿನ ಒಂದು ತರಗತಿ ಮತ್ತು ಇದೊಂದು ತರಗತಿಯ ಕೂಡಿ ಏನಾಗುತ್ತೆ, ನಮ್ಮ ಒಂದು ಅಧ್ಯಾಯವನ್ನು ಇಲ್ಲಿಗೆ ಮುಗಿಸ್ತೇವೆ. ಹೌದಾ.